ಬಂಧುಗಳೇ, ನಾನೀಗ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕ್ಕೊಟ್ನೂರು ಗ್ರಾಮ ಪಂಚಾಯಿತಿಯ ಯಲ್ಲಮ್ಮವಾಡಿ ತಾಯಿ ಯಲ್ಲಮ್ಮವಾಡಿಯ ಒಂದು ಗ್ರಾಮಕ್ಕೆ ಬಂದಿರುತ್ತೇವೆ. ಈ ಒಂದು ಆದಿಶಕ್ತಿ ದೇವತೆ ಯಲ್ಲಮ್ಮ ತಾಯಿ ರೇಣುಕಾದೇವಿಗೆ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ನಾವು ಈಗ ಆ ತಾಯಿ ರೇಣುಕಾದೇವಿಯ ಒಂದು ಹತ್ತಿರವೇ ಇರುವ ಯಲ್ಲಮ್ಮವಾಡಿಯ ಒಂದು ಸ್ಕೂಲಿಗೆ ಬಂದಿರ್ತೇವೆ. ಕಾರಣ ಏನೆಂದರೆ, ಇಲ್ಲಿ ಒಂದು ಮುಖ್ಯವಾದ ನಮ್ಮ ಕ್ಲಾಸ್ಮೇಟ್ ಮತ್ತು ನಮ್ಮ ಅತಿ ಪ್ರೀತಿಯ ಗೆಳೆಯರಾದ ಸನ್ಮಾನ್ಯ ಬೀರಪ್ಪ ಸಣದಿ ಗುರುಗಳು ಇವತ್ತು ಅವರು ವೃತ್ತಿಯಿಂದ ಸರ್ಕಾರದ ಒಂದು ನಿಯಮಾನುಸಾರವಾಗಿ ಅವರು ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಆ ಒಂದು ನಿವೃತ್ತಿಯ ಒಂದು ಬೀಳ್ಕೊಡುವ ಒಂದು ಸಮಾರಂಭದಲ್ಲಿ ಸಾಕಷ್ಟು ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಗುರುಗಳು ಸಾಕಷ್ಟು ಹತ್ತಿರದ ಸುತ್ತಮುತ್ತಲಿನ ಆ ಗುರುವೃಂದ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಹಾಗೆಯೇ ಸಾಕಷ್ಟು ಜನರು ಬಂದು ಇಲ್ಲಿ ಸನ್ಮಾನ ಸತ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ತಾಯಿ ರೇಣುಕಾದೇವಿ ಯಲ್ಲಮ್ಮವಾಡಿಯ ನಮ್ಮ ಮಾಣಕಾರಿಗಳಾದ ಪೂಜಾರಿ ಬಂಧುಗಳ ಒಂದು ತಾಯಿ ಡಾಕ್ಟರ್ ಸವಿತಾ ಮೇಡಮ್ ಅವರು ಈ ಸಂದರ್ಭದಲ್ಲಿ ಒಂದು ಸನ್ಮಾನ್ಯ ಬೀರಪ್ಪ ಸಣದಿಯವರ ಮತ್ತು ಅವರ ಧರ್ಮ ಪತ್ನಿಯವರಿಗೆ ಪುಷ್ಪಮಾಲೆಗಳನ್ನು ಮಾಲಾರ್ಪಣೆ ಮಾಡಿ ಅವರಿಗೆ ಬಟ್ಟೆ ಬರೆಗಳನ್ನು ನೀಡಿ ಶಾಲು ಹೊದಿಸಿ ಸನ್ಮಾನ ಮಾಡಿದ್ದಾರೆ. ಸನ್ಮಾನೀಯ ಮಾಣ್ಕಾರಿಗಳಾದ ಡಾಕ್ಟರ್ ಸವಿತಾ ಶ್ಯಾಮರಾವ್ ಪೂಜಾರಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸನ್ಮಾನ ಮಾಡಿ ತುಂಬ ಈ ಸಂದರ್ಭದಲ್ಲಿ ಅವರಿಂದ ಮೆರುಗು ಮತ್ತು ಬಂದಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ಬಂದಿರುತ್ತದೆ. ಅದಕ್ಕಾಗಿ ಎಲ್ಲ ಗುರುಗಳ ವತಿಯಿಂದ ಮತ್ತು ಸರ್ವಶ್ರೇಷ್ಠವಾದ ವಿದ್ಯಾರ್ಥಿನಿಯರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು. ಈಗ ಸಾಕಷ್ಟು ಜನರು ನಮ್ಮ ಸನ್ಮಾನ್ಯ ಬೀರಪ್ಪ ಸಣದಿಯವರ ಮತ್ತು ಅವರೊಟ್ಟಿಗೆ ಸನ್ಮಾನ್ಯ ಬೀರಪ್ಪ ಸಣದಿಯವರ ಧರ್ಮ ಪತ್ನಿಯವರು ಕೂಡ ಅಲ್ಲಿ ಆಸೀನರಾಗಿದ್ದಾರೆ. ಅದಕ್ಕಾಗಿ ಸನ್ಮಾನ್ಯ ಬೀರಪ್ಪ ಸಣದಿ ಗುರುಗಳ ಗೆಳೆಯರ ಇಲ್ಲಿ ಸಾಕಷ್ಟು ಗುರುವೃಂದ ಸೇರಿ ಅವರಿಗೆ ಸನ್ಮಾನಗಳನ್ನು ಮಾಡುತ್ತಿದ್ದಾರೆ. ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಮತ್ತು ಬಟ್ಟೆ ಬರೆಗಳನ್ನು ಕೂಡ ಪ್ರೀತಿಯಿಂದ ನೀಡಿ ಅರ್ಪಿಸಿ ಅವರಿಗೆ ಸನ್ಮಾನಗೈಯುತ್ತಿದ್ದಾರೆ. ಅದಕ್ಕಾಗಿ ಆ ಒಂದು ಸನ್ಮಾನ ಮಾಡಿದಂಥ ಸನ್ಮಾನ್ಯ ಬೀರಪ್ಪ ಸಣದಿಯವರ ಗೆಳೆಯರ ಬಳಗ, ಎಲ್ಲ ಗೆಳೆಯರ ಬಳಗಕ್ಕೆ ನಮ್ಮ ಅಶೋಕ್ ಕೋತ್ ಅಥಣಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಶುಭಾಶಯಗಳನ್ನು ಕೋರುತ್ತೇವೆ. ಹಾಗೆಯೇ ಇಲ್ಲಿ ಸನ್ಮಾನ್ಯ ಬೀರಪ್ಪ ಸಣದಿಯವರಿಗೆ ಮತ್ತು ಅವರ ಧರ್ಮಪತ್ನಿಯವರಿಗೂ ಕೂಡ ಇಲ್ಲಿ ಸನ್ಮಾನ ಮಾಡುತ್ತಿದ್ದಾರೆ. ಮಾಲಾರ್ಪಣೆ ಮಾಡಿ ಮತ್ತು ಸನ್ಮಾನ್ಯ ಬೀರಪ್ಪ ಸಣದಿಯವರಿಗೆ ಒಂದು ಮೈಸೂರು ಪೇಟ ತೊಡಿಸಿ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ನೀಡಿ ಒಂದು ಸನ್ಮಾನ ಮಾಡುತ್ತಿದ್ದಾರೆ. ಸನ್ಮಾನ್ಯ ಬೀರಪ್ಪ ಸಣದಿ ಗುರುಗಳು ಈಗ ಮೈಸೂರು ಪೇಟ ಧರಿಸಿ ಮಾಲಾರ್ಪಣೆ ಮಾಡಿ ಶಾಲು ಹೊದಿಸಿಕೊಂಡು ನಮ್ಮ ಮೈಸೂರು ರಾಜ್ಯ ಒಡೆಯರಂತೆ ರಾರಾಜಿಸುತ್ತಿದ್ದಾರೆ ಸಣದಿ ಗುರುಗಳು. ಅದಕ್ಕೆ ನಮ್ಮ ಸಣದಿ ಗುರುಗಳಿಗೆ ಮತ್ತೊಬ್ಬರು ಶಿಕ್ಷಕಿಯರು ಆದ ನಮ್ಮ ಖಾಸಗಿ ಶಾಲೆಯ ಶಿಕ್ಷಕಿಯರು ಕೂಡ ಅವರಿಗೆ ಅವರ ಧರ್ಮ ಪತ್ನಿಯವರಿಗೆ ಬಟ್ಟೆ ಬರೆಗಳನ್ನು ನೀಡಿ ಸೀರೆ
ವಸ್ತ್ರಗಳನ್ನು ನೀಡಿ ಸನ್ಮಾನಿಸಿದರು. ಹಾಗೆಯೇ ಅವರಿಗೆ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ಅವರ ಗೆಳೆಯರು ಇಲ್ಲಿ ಸಾಕಷ್ಟು ಗೆಳೆಯರ ಬಳಗ ಬಂದು ಅವರಿಗೆ ಸನ್ಮಾನದ ಮೇಲೆ ಸನ್ಮಾನಗಳು ನೆರವೇರ್ತಾ ಇವೆ. ಹಾಗೆ ಮತ್ತೊಬ್ಬರು ಅವರ ಗೆಳೆಯರು ಮೈಸೂರು ಪೇಟ ತೊಡಿಸಿ, ಶಾಲು ಹೊದಿಸಿ, ಮಾಲಾರ್ಪಣೆ ಮಾಡಿ ಇಬ್ಬರೂ ದಂಪತಿಗಳಿಗೆ ಸಾಕಷ್ಟು ಮೆರುಗು ಬರುವಂತೆ ಒಂದು ದೇವರ ಗಿಫ್ಟ್ಗಳನ್ನು ನೀಡಿ ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಮಾಡಿದ ಮಹನೀಯರಿಗೆ ನಮ್ಮ ಅಶೋಕ್ ತಾತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಮತ್ತೆ ನಮ್ಮ ಸನ್ಮಾನ್ಯ ಬೀರಪ್ಪ ಸನದಿ ಗುರುಗಳಿಗೆ ಅವರ ಗೆಳೆಯರ ಬಳಗ ಸಾಕಷ್ಟು ಬಂದು ಮತ್ತೆ ಒಂದು ದೇವರ ಫೋಟೋ, ನೆನಪಿನ ಕಾಣಿಕೆಗಳು ನೀಡಿ ಸನದಿ ಗುರುಗಳ ದಂಪತಿ ತಾಯಿ ಅವರಿಗೆ ಕೂಡ ಒಂದು ಮೈಸೂರು ಪೇಟ ತೊಡಿಸಿ ಮಾಲಾರ್ಪಣೆ ಮಾಡಿ ಒಂದು ನೆನಪಿನ ಕಾಣಿಕೆ ಫೋಟೋವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದ ಮಹನೀಯರಿಗೆ ನಮ್ಮ ಎಲ್ಲ ಗೆಳೆಯರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಸನ್ಮಾನ ಮಾಡಿ ಮತ್ತು ಹಿಂದೆ ಸರಿಯುವ ಸಮಯದಲ್ಲೇ ಮತ್ತೊಬ್ಬರು ಗೆಳೆಯರು ಬಂದು ಈಗ ಒಂದು ನಮ್ಮ ಮಹಾನ್ ಪೂಜ್ಯರು, ಪ್ರಾತಸ್ಮರಣೀಯ ದೇವರು, ನಡೆದಾಡುವ ಜ್ಞಾನ ನಿಧಿಯಾಗಿದ್ದ ನಮ್ಮ ಮಹಾನ್ ವಿಜಾಪುರದ ಸಿದ್ದೇಶ್ವರ ಶ್ರೀಗಳು ಒಂದು ಭಾವಚಿತ್ರವನ್ನು ಕೂಡ ಆ ಒಂದು ಸನದಿ ಗುರುಗಳ ದಂಪತಿಗಳಿಗೆ ಆ ಒಂದು ಭಾವಚಿತ್ರವನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ನಾವು ಆ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾಗಿ 2 ಕೈಗಳನ್ನು ಜೋಡಿಸಿ ಹಣೆ ಮಣಿದು ನಮಸ್ಕಾರಗಳನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ಪಕ್ಕದಲ್ಲೇ ನಮ್ಮ ಶ್ರೀ ಶಿವಯೋಗಿ ಮುರುಗೇಂದ್ರ ಶಿವಯೋಗಿಗಳ ಒಂದು ಭಾವಚಿತ್ರವನ್ನು ಕೂಡ ಅಲ್ಲಿ ಕೊಟ್ಟು ಸನ್ಮಾನಿಸಿದ್ದಾರೆ. ಮಾಲಾರ್ಪಣೆಯನ್ನು ಮಾಡುತ್ತಿದ್ದಾರೆ ನಮ್ಮ ಸನದಿ ಗುರುಗಳಿಗೆ. ಸನದಿ ಗುರುಗಳು ಈ ಸಮಯವನ್ನು ಅಷ್ಟೇ ಹೃದಯದಲ್ಲಿ ದುಃಖವೂ ಕೂಡ ಇದೆ. ಇಂಥ ಗೆಳೆಯರ ಬಳಗ ಈ ನಿವೃತ್ತಿ ಒಂದು ಬೆಳಕೊಡುವ ಸಮಾರಂಭದಲ್ಲಿ ನಿವೃತ್ತಿಯ ಒಂದು ಸಮಯದಲ್ಲಿ ದುಃಖವೂ ಕೂಡ ಈ ಎಲ್ಲ ಒಂದು ಗೆಳೆಯರ ಬಳಗ ಮತ್ತು ಈ ಒಂದು ತಾಯಿ ರೇಣುಕಾದೇವಿಯ ಒಂದು ಸಾನ್ನಿಧ್ಯದಲ್ಲಿ ದಿನನಿತ್ಯ ನಾವು ನಮಸ್ಕರಿಸಿ, ಹಣೆ ಹೆಚ್ಚಿ ನಮಸ್ಕರಿಸಿ, ಸಾಷ್ಟಾಂಗ ನಮಸ್ಕರಿಸಿ ಬಂದು ನಾವು ಈ ಒಂದು ಅಕ್ಷರ ನೀಡುವ ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರಿಗೆ ಜ್ಞಾನವನ್ನು ನೀಡುವ ಒಂದು ಕಾಯಕ ನಮಗೆ ಒಂದು ರೂಟೀನಾಗಿ 19 ವರ್ಷ ಕಾಲಗಳಿಂದ ಅದು ಮುಂದುವರೆದು ಬಂದಿತ್ತು. ಆದರೆ ಇಂದಿನಿಂದ ಈ ಒಂದು ಸಮಯ ದಿನಾಂಕ 31/7/2025 ದಿನಾಂಕ 31/7/2025 ನಿವೃತ್ತಿ ಹೊಂದಿದ್ದೇನೆ. ಅಲ್ಲಪ್ಪ, ಇಷ್ಟೊಂದು ಬಳಗವನ್ನು ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರನ್ನು ಬಿಟ್ಟು ನಾನು ಮನೆಯಲ್ಲಿಯೇ ಕೂಡಬೇಕಾ ಅಥವಾ ಮತ್ತೆ ಶಾಲೆಗೆ ಬಂದು ನಾನು ನಿವೃತ್ತಿ ಹೊಂದಿದರೂ ಕೂಡ ನನ್ನ
ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರಿಗೆ ನಾನು ಮತ್ತೆ ಅಕ್ಷರಗಳನ್ನು ನೀಡುವ ಕಾಯಕ ಮಾಡಬೇಕಾ ಅನ್ನುವ ಗೊಂದಲದಲ್ಲಿರುವ ಸನ್ಮಾನ್ಯ ಬೀರಪ್ಪ ಸಣದಿ ಗುರುಗಳು ಈಗ ಸಾಕಷ್ಟು ಗೊಂದಲದಲ್ಲಿ ಇದ್ದ ಹಾಗೆ ನಮಗೆ ಕಾಣಸಿಗುತ್ತದೆ. ಅವರ ಮುಖದಲ್ಲಿ ಕೆಲವು ಗೆಳೆಯರನ್ನು ಬಂದು ಸಾಕಷ್ಟು ದೂರಿನಿಂದ ಬಂದ ಸುತ್ತಮುತ್ತಲಿನ ಗ್ರಾಮದಿಂದ ಶಾಲೆಗಳಿಂದ ಬಂದಂಥ ಗುರುಗಳು ಸನ್ಮಾನ ಮಾಡುತ್ತಿದ್ದಾಗ ನಗು ಬರುತ್ತದೆ, ಖುಷಿ ಆಗುತ್ತದೆ, ಸಂತೋಷವಾಗುತ್ತದೆ. ಆದರೆ ಸಂತೋಷ ಮಿತಿ ಮೀರುತ್ತದೆ ಅನ್ನುವಷ್ಟರಲ್ಲಿ ದುಃಖದ ಛಾಯೆ ಮತ್ತೆ ಅಲ್ಲಿ ನಮಗೆ ಕಾಣಸಿಗುತ್ತದೆ. ಅವರು ಅಷ್ಟೇ ಸಂತೋಷವಾಗಿದ್ದರೂ ಕೂಡ ಮತ್ತೆ ದುಃಖದ ಛಾಯೆ ಅವರ ಮುಖದಲ್ಲಿ ಎದ್ದು ಕಾಣುತ್ತದೆ. ಕಾರಣ ಯಾಕಂದರೆ ನಾನು ಇಂದು ನನ್ನ ಕಾಯಕಕ್ಕೆ ವಿರಾಮ ಕೊಡಬೇಕೆ ಅಥವಾ ಮತ್ತೆ ಬಂದು ನಾನು ಯಲ್ಲಮ್ಮವಾಡಿಯ ಆದಿಶಕ್ತಿ ದೇವತೆ ತಾಯಿ ರೇಣುಕಾದೇವಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಮತ್ತೆ ನಾನು ನಿವೃತ್ತಿ ಹೊಂದಿದರೂ ಕೂಡ ಆ ಒಂದು ನನ್ನ ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರ ಬಳಗಕ್ಕೆ ನಾನು ಮತ್ತೆ ನನ್ನ ಆ ಒಂದು ವಿದ್ಯಾರ್ಥಿನಿಯರು ನನಗೆ ಕೊಟ್ಟಂಥ ಒಂದು ಪ್ರೀತಿ, ಒಲವು, ವಾತ್ಸಲ್ಯ ಇಂಥ ಒಂದು ವಿಚಾರಗಳನ್ನು ನಾನು ಕೂಡ ವಿನಿಮಯ ಮಾಡಿಕೊಂಡದ್ದು ಇದೆ. ಅಂಥ ಒಲವು, ಪ್ರೀತಿ, ವಾತ್ಸಲ್ಯ, ಮಮತೆ, ಅನುರಾಗ, ಆತ್ಮೀಯತೆ, ದಯೆ, ಕರುಣೆ ಇವೆಲ್ಲಗಳನ್ನು ನಾನು ಅಲ್ಲಿ ಆ ಒಂದು ಶಾಲೆಯ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರಿಗೆ ನೀಡಿದ್ದೆ. ನಾನು ಕೂಡ ಅವರಿಂದ ಪಡೆದಿದ್ದೆ. ಈ ಒಂದು ಸಂದರ್ಭ ಅದು ನನಗೆ ತಲೆಯಲ್ಲಿ ನನಗೆ ಯಾವತ್ತು ನೆನಪಾಗಿ ನನಗೆ ಕಾಡುತ್ತದೆ. ನಾನು ಇಂದಿನಿಂದ ನಿವೃತ್ತ ಶಿಕ್ಷಕನ ಅಥವಾ ನಾಳೆ ಬಂದು ಆ ತಾಯಿ ಯಲ್ಲಮ್ಮವಾಡಿಯ ತಾಯಿ ರೇಣುಕಾದೇವಿ ಆದಿಶಕ್ತಿ ದೇವತೆಗೆ ಮತ್ತೆ ಎಂದಿನಂತೆ ಸಾಷ್ಟಾಂಗ ಹಾಕಿ ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತೆ ನನ್ನ ಶಾಲೆಗೆ ಬಂದು ನನ್ನ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರ ಮುಖಗಳನ್ನು ಪ್ರೀತಿಯಿಂದ ನೋಡಿ ನಾನು ಮತ್ತೆ ವಿದ್ಯೆಯನ್ನು ನೀಡಬಹುದೇ? ಅಸಾಧ್ಯವಾದ ವಿದ್ಯೆ ಅದು. ವಿದ್ಯೆ ಅಂದರೆ ಅದು ಕಳ್ಳ ಕಾಕರಿಂದ ಕದ್ದು ಹೋಗುವುದಲ್ಲ, ಅಣ್ಣ ತಮ್ಮಂದಿರಲ್ಲಿ ಹಂಚಿಕೊಳ್ಳುವುದೂ ಅಲ್ಲ, ಇನ್ನೊಬ್ಬರಿಗೆ ಪ್ರಸರಿಸಿದರೂ ಕಡಿಮೆಯೂ ಆಗುವುದಲ್ಲ, ಇನ್ನೊಬ್ಬರಿಗೆ ಸಾಕಷ್ಟು ನೀಡಿದರೂ ಪ್ರಸರಿಸಿದರೂ ಕಡಿಮೆ ಆಗದಂಥ ಆ ವಿದ್ಯೆ ಗುರುವು ನೀಡುವುದು ಇದೊಂದನ್ನೇ ಅಲ್ಲವೇ? ವಿದ್ಯೆ ವಿದ್ಯೆ ವಿದ್ಯೆ. ಅದ್ಭುತವಾದ ತಾಯಿ ಸರಸ್ವತಿ ದೇವಿಯನ್ನು ಮನದಲ್ಲಿ ನೆನೆದುಕೊಂಡು ಅಕ್ಷರಗಳನ್ನು ನೀಡಿ ಅಕ್ಷರಗಳನ್ನು ಬಿತ್ತಿ ಅಕ್ಷರಗಳಿಂದ ಆ ಒಂದು ಭವ್ಯವಾದ ವಿದ್ಯಾರ್ಥಿ ಸಮೂಹದಲ್ಲಿ ಮತ್ತೆ ನಾನು ಹೊರಳಿ ತಿರುಗಿ ಆ ವಿದ್ಯಾರ್ಥಿ ಸಮೂಹವನ್ನು ನೋಡಿದಾಗ ದುಃಖ ಆವರಿಸಿತು, ದುಃಖದ ಛಾಯೆ ಮೂಡಿತು. ಇಂಥ ಸರ್ವಶ್ರೇಷ್ಠರಾದ ದಿನನಿತ್ಯ ನಾನು ಪಾಠ ಮಾಡುವ ನನ್ನ ಸರ್ವಶ್ರೇಷ್ಠ ವಿದ್ಯಾರ್ಥಿಗಳನ್ನು ನಾನು ಎಂದಿನಿಂದ ಅಗಲಿ ನಾನು ಮನೆಯಲ್ಲಿಯೇ ಮನೆ ಕೆಲಸ ಮಾಡಿಕೊಂಡು ಇರಬೇಕೆ ಅನ್ನೋ ಪ್ರಶ್ನೆ ಅವರ ಹೃದಯದಲ್ಲಿ ಆಗಾಗ ಮೂಡುವಂತಿತ್ತು. ಮುಖದಲ್ಲಿ ಛಾಯೆಯಲ್ಲಿ ಆಗಾಗ ಸ್ವಲ್ಪ ಮುಗುಳು ನಗು ಕಾಣಿದರೂ ಕೂಡ ಆ ಒಂದು ದುಃಖದ ಛಾಯೆ ಅವರಲ್ಲಿ ಎದ್ದು ಕಾಣುತ್ತಿತ್ತು. ಯಾಕೆಂದರೆ ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರನ್ನು ಯಲ್ಲಮ್ಮವಾಡಿಯ ತಾಯಿ ಆದಿಶಕ್ತಿ ದೇವತೆ ರೇಣುಕಾ ಮಹಾತ್ಮೆಯನ್ನು ಆ ರೇಣುಕಾ ಮಹಾತ್ಮೆಗೆ ನಿತ್ಯ ನಾವು ಹಣೆ ಹಚ್ಚಿ ನಮಸ್ಕಾರ ಮಾಡಿ ನನ್ನ ಕಾಯಕಕ್ಕೆ ಹೋಗುವ ಒಂದು ಕ್ಷಣವನ್ನು ನಾನು ಮರೆಯಬೇಕೆ? ಮತ್ತು ಅಲ್ಲಿರುವ ಮಾನಕಾರಿಗಳಾದ ಗ್ರಾಮ ದೇವತೆ ಆದಿಶಕ್ತಿ ಯಲ್ಲಮ್ಮ ತಾಯಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಈ ಒಂದು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಶಾಲಾ 90 ವರ್ಷಗಳ ಕಾಲ ಗುರುಗಳು ಸೇವೆಯನ್ನು ಸಲ್ಲಿಸಿ ಈ ದಿನ ಈ ಒಂದು
ಸುಸಂದರ್ಭದಲ್ಲಿ ಶುಭ ದಿನದಂದು ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ಒಂದು ನಿವೃತ್ತಿಯ ಜೀವನ ಸುಖಮಯವಾಗಿರಲಿ. ತಾಯಿ ಯಲ್ಲಮ್ಮ ದೇವಿ ಅವರಿಗೆ ಸಕಲ ಭೋಗ ಭಾಗ್ಯಗಳನ್ನು, ಐಶ್ವರ್ಯವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅವರ ಸುಪುತ್ರರ ಒಂದು ಜೀವನ ಕೂಡ ಉಜ್ವಲವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಗುರುಗಳ ಬಗ್ಗೆ ಹೇಳೋದಾದರೆ ಗುರುಗಳು ಸದಾ ಹಸನ್ಮುಖಿಗಳು, ಉತ್ಸಾಹಿಗಳು. ನಾನು ಅವ್ರ ಜೊತೆ ಈ ಶಾಲೆಗೆ ಬಂದು ಈಗ 3 ವರ್ಷ ಅವ್ರ ಜೊತೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮವಾಗಲಿ ಆ ಕಾರ್ಯಕ್ರಮಗಳಲ್ಲಿ ಅವರು ಅತಿ ಉತ್ಸುಕತೆಯಿಂದ ಭಾಗವಹಿಸಿ ಎಲ್ಲರನ್ನ ಪ್ರೋತ್ಸಾಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಅತ್ಯಂತ ಯಶಸ್ವಿ ಆಗಲಿಕ್ಕೆ ಅವರು ಕಾರಣೀಕರ್ತರಾಗ್ತಿದ್ರು. ಅಂತಹ ಗುರುಗಳ ಸೇವೆ ಇನ್ನಷ್ಟು ನಮ್ಮ ಶಾಲೆಯ ಮಕ್ಕಳಿಗೆ ಸಿಗಬೇಕಾಗಿತ್ತು. ಆದರೆ ವಯೋ ನಿವೃತ್ತಿ ಅನ್ನೋದೊಂದು ನಮ್ಮ ಸರ್ಕಾರಿ ನೌಕರಿಯಲ್ಲಿ ಅದೊಂದು ಕ್ಷಣ. ಆ ಕ್ಷಣ ಈಗ ಅವರಿಗೆ ಬಂದಿದೆ. ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಮತ್ತೊಮ್ಮೆ ಆಶಿಸ್ತಾ ನನ್ನೆರಡು ಅನಿಸಿಕೆಯ ನುಡಿಗಳನ್ನು ಗುರುಗಳ ಪಾದಗಳಿಗೆ ಸಮರ್ಪಣೆ ಮಾಡ್ತೀನಿ. ಧನ್ಯವಾದಗಳು. ವಿಶೇಷವಾಗಿ ಅವರ ಮುಂದಿನ ಜೀವನ ಅತ್ಯಂತ ಸುಖಕರವಾಗಿರಲಿ. ಇವತ್ತು ಒಂದು ಕಡೆ ದಿನ ದುಃಖವಾಗಿ ಕೂಡಿದ್ರೆ ಮತ್ತೊಂದು ಕಡೆ ಸಂತೋಷದ ದಿನ ಇದೆ. ಸುಮಾರು 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈ ಒಂದು ಸುಂದರವಾದಂಥ ಶಾಲೆಯನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು ಸರ್. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಪ್ರಹ್ಲಾದ್ ಪೂಜಾರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಈಗ ಬಹಳ ಅಚ್ಚುಕಟ್ಟಾಗಿ ಹೆಚ್ಚಾಗಿ ಹೋಗ್ತಿರೋದು ವಿರಾಮ್ ಸರ್ಗ, ಅವ್ರಿಗೆ ಹೆಚ್ಚಾಗಿ ಮಾತೆ ರೇಣುಕಾದೇವಿಯನ್ನು ಸ್ಮರಿಸಿಕೊಂಡು ವೇದಿಕೆ ಮೇಲಿರುವ ಕೇಂದ್ರ ಬಿಂದುವಾಗಿರುವಂಥ ನಮ್ಮ ಬೀರಪ್ಪ ಗುರುಗಳು, ಬೀರಪ್ಪ ಸಂಧಿ ಗುರುಗಳು ಹಾಗೂ ವೈನಿಯವರು, ವೇದಿಕೆ ಮೇಲಿರುವಂಥ ಎಲ್ಲ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, SDMC ಸದಸ್ಯರು, ಎಲ್ಲ ಗ್ರಾಮದವರು, ಗ್ರಾಮದ ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಈ ಬಹುಶಃ ಆಜುಬಾಜು ತೋಡ್ಪಟ್ಟಿ ಶಾಲೆ, ಸುಟ್ಟಟ್ಟಿ, ಜುಂಜಿರಾಳ್, ತುರ್ಲಟ್ಟಿ ಎಲ್ಲ ಶಾಲೆಗಳಿಂದ ಬಂದಂಥ ಎಲ್ಲ ಶಿಕ್ಷಕ ವೃಂದದವರಿಗೂ ವಂದನೆಗಳನ್ನು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ದುಃಖಮಯ ಅಂತಾನು ಹೇಳ್ಬೋದು, ಅಥವಾ ಇವತ್ತ ನಮ್ಮನ್ನೆಲ್ಲರ ಬಿಟ್ಟು ಟ್ರಾನ್ಸ್ಫರ್ ಅಂದರೆ ವೃತ್ತಿಯಲ್ಲಿ ನಿವೃತ್ತಿ ಹೊಂದಿದಂಥ ಬೀರಪ್ಪ ಸರ್ಗಳು ಅದನ್ನು ನೋಡಿದರೆ ಅವರಿಗೆ ಆಯಾರ ಮಾಡುವಾಗ, ಕಾಣಿಕೆ ಸಲ್ಲಿಸುವಾಗ ವೈನಿಯವರು ಹಾಗೂ ಬೀರಪ್ಪ ಸಂಧಿಯವರ ಕಣ್ಣೀರು ಬರ್ತಾ ಇತ್ತು. ಭಾವುಕರಾಗಿದ್ರು. ಸಂತೋಷದ ಕಣ್ಣೀರು ಅಥವಾ ಇನ್ನು ಈ ಊರ ಗ್ರಾಮ ಜನರನ್ನು ಬಿಟ್ಟು ಹೊರಟಿದ್ದೀವೋ ಅಂತ ಕಣ್ಣೀರು ಏನು ಅಂತ ಹೇಳಿದರೆ, ನಿಜವಾಗಲೂ ಅವರು ಸೇವೆಯಲ್ಲಿ ನಿವೃತ್ತಿ ಹೊಂದಿರಬಹುದು, ಆದರೆ ಗ್ರಾಮದ ಜನರಲ್ಲಿ ಹೃದಯದಲ್ಲಿ ತುಂಬಿಕೊಂಡಿರುವಂತಹ ಬೀರಪ್ಪ ಸಂದೇಶರು ಆ ಜನರ ಹೃದಯದಿಂದ ನಿವೃತ್ತಿ ಹೊಂದಲು ಸಾಧ್ಯವಿಲ್ಲ. ಯಾಕಂದ್ರೆ ಅಷ್ಟೊಂದು ಗ್ರಾಮದ ಜನತೆಯ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದಂಥ ಬೀರಪ್ಪ ಸರ್ಗಳು. ಅದಕ್ಕಾಗಿ ದಯವಿಟ್ಟು ಅವರು ಈ ಶಾಲೆಯಲ್ಲಿ ಸಾಕಷ್ಟು ಮುದ್ದು ವಿದ್ಯಾರ್ಥಿಗಳನ್ನ, ಮುದ್ದು ಕಾಣಿಕೆಗಳನ್ನ ನೀಡಿದ್ದಾರೆ, ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಶಾಲೆಯಲ್ಲಿ ಮೊದಲು ಸ್ಟ್ರೆಂತ್ 15ರಿಂದ 20 ಜನ ಇತ್ತು. ಎಲ್ಲ ಕಾನ್ವೆಂಟ್ ಶಾಲೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು. ಈಗ ನಿಜವಾಗ್ಲೂ ಎಲ್ಲ ಒಳ್ಳೆಯ ಶಿಕ್ಷಕರು ಬಂದಿದ್ದಾರೆ. ಇಲ್ಲಿ ನಮ್ಮ ಪಾಲಕರು ಕನ್ನಡ ಶಾಲೆಗೆ ಸ್ವಲ್ಪ ಸಾಕಷ್ಟು ಜನ ಇಲ್ಲಿ ಸರ್ಗಳು, ಶಿಕ್ಷಕರು ಒಳ್ಳೆಯ ಶಿಕ್ಷಣವನ್ನು ನೀಡ್ತಾರೆ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿನಿಯರನ್ನ ಈ ಕನ್ನಡ ಶಾಲೆಗೆ ತಂದು ಹಚ್ಚಿದ್ದಾರೆ. ನಾವು ಕೂಡ ಕನ್ನಡ ಶಾಲೆಯಲ್ಲಿ 7ನೇ ತರಗತಿವರೆಗೆ ಕನ್ನಡ ಶಾಲೆಯಲ್ಲಿ ಕಲಿತಿದ್ದೇವೆ. ಇಲ್ಲಿ 5ನೇ ತರಗತಿ ಯಲ್ಲಮಾಡಿಯಲ್ಲಿ, 7ನೇ ತರಗತಿ ಕೊಕ್ಕಟ್ನೂರಲ್ಲಿ ನಡ್ಕೊಂತ ಹೋಗಿ ಕಲಿತಾ ಇದ್ದೀವಿ ಕನ್ನಡ ಶಾಲೆಯಲ್ಲಿ. ಹಾಗೆ ಕನ್ನಡ ಶಾಲೆಯಲ್ಲಿ ಕಲಿತಂತ ಶಿಕ್ಷಕರ ವೃಂದದವರಲ್ಲಿ ಕಲಿತಂತ ಸಾಕಷ್ಟು ಇವತ್ತ ಉನ್ನತ ಹುದ್ದೆಯನ್ನು ನೀಡಿದ್ದಾರೆ. ಅವರು ಉನ್ನತ ಹುದ್ದೆ ಏರಿದವರಿಗೂ ಧನ್ಯವಾದಗಳು. ಅವರಿಗೆ ಕಲಿಸಿ ಉನ್ನತ ಹುದ್ದೆ ಏರಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ದಯವಿಟ್ಟು ಅವರು ಈ ಶಿಕ್ಷಕರ ವೃಂದದವರಿಗೆ ಎಲ್ಲರಿಗೂ ವಂದನೆಗೆ ಹೇಳಿ, ನಮ್ಮ ಬೀರಪ್ಪ ಗುರುಗಳು ನಿಜವಾಗಲೂ ಇಲ್ಲಿ ಯಲ್ಲಮಾಡಿ ಗ್ರಾಮದ ವಿದ್ಯಾರ್ಥಿನಿಯರಿಗೆ ಅಷ್ಟೇ ತಮ್ಮ ಶಿಕ್ಷಣ ಕೊಟ್ಟಾರಂತ ಹೇಳಕ್ಕಾಗೋದಿಲ್ಲ. ಆ ಶಿಕ್ಷಣ ಜೊತೆ ಸಂಸ್ಕಾರವನ್ನು ಕೂಡ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರ ಮಕ್ಕಳನ್ನು ಡಾಕ್ಟರ್ MBBS ಮಾಡಿದ್ದಾರೆ. ಎಲ್ಲ ಶಿಕ್ಷಣದ ಪ್ರೇಮಿಗಳು ಅಂತ ಹೇಳ್ಬೋದು. ಅದಕ್ಕಾಗಿ ದಯವಿಟ್ಟು ಬೀರಪ್ಪ ಸಂಧಿಗರು ಇಲ್ಲಿಂದ ನಮ್ಮನ್ನು ಅಗಲಿ ಹೋಗ್ತಾ ಇದ್ದಾರೆ ಅಂತ ನನಗೂ ಕೂಡ ದುಃಖ ಆಗ್ತಾ ಇದೆ. ಅದಕ್ಕೆ ನನಗೆ ಮಾತಾಡೋಕ್ಕಾಗೋದಿಲ್ಲ, ಅವ್ರನ್ನ ವರ್ಣನೆ ಮಾಡಲು ಅಕ್ಷರಗಳು ಸಹ ಸಾಲುವುದಿಲ್ಲ ಅಂತ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಬಹಳ ವಿಶೇಷವಾದ ರೀತಿಯಲ್ಲಿ
ಕೇವಲ ಇಲಾಖೆ ನಿಯಮಾನುಸಾರ ಮಾತ್ರ ಅವರು ನಿವೃತ್ತಿ ಹೊಂದಿದ್ದಾರೆ. ಆದ್ರೆ ಸಮಸ್ತ ಎಲ್ಲ ವಿದ್ಯಾರ್ಥಿಗಳು ಮತ್ತು ಜನರ ಮನಸ್ಸಿನಿಂದ ನಿವೃತ್ತಿ ಆಗಿಲ್ಲ ಅನ್ನುವಂತ ಬಹಳ ಅದ್ಭುತವಾದಂತ ಮಾತನ್ನ ಪ್ರಹ್ಲಾದ್ ಪೂಜಾರಿ ನಮ್ಮೊಂದಿಗೆ ಹಂಚ್ಕೊಂಡ್ರೆ ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆಯನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಈ ಮನುಷ್ಯನ ಜೀವನದಲ್ಲಿ ಈ ನಿವೃತ್ತಿ ಅನ್ನೋದು ಶಿಕ್ಷಣ ಇಲಾಖೆ ಅಥವಾ ಯಾವುದೇ ಸರ್ಕಾರದ ಇಲಾಖೆಯಲ್ಲಿ ಇದು ಕಡ್ಡಾಯ ಆಗಿರೋದ್ರಿಂದ ತಮ್ಮ ಜೀವನದ ಮುಂದಿನ ಜೀವನ ಅತ್ಯಂತ ಯಶಸ್ವಿಯಾಗಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಅವರು ನೀಡಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ನ್ಯಾಯವಾದಿಗಳಾಗಿರುವಂತಹ ಸತೀಶ್ ಪಾಟಮ್ಕರ್ ಅವರು ಒಂದೆರಡು ಮಾತು ಹಂಚ್ಕೋಬೇಕಂತ ಕೇಳ್ಕೊತೇವೆ. ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ನನ್ನ ಹಿರಿಯರು, ಎಲ್ಲ ಗ್ರಾಮಸ್ಥರು ಎಲ್ಲರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮದ ಮೇನು ಬಿದ್ದು ನಮ್ಮ ಸನದಿ ಸರ್ ಈಗ ನಾವು ಬೀಳ್ಕೊಡು ಸಮಾರಂಭ ಅನ್ನೋಕ್ಕಿಂತಾನು ನಮ್ಗೆ ಏನ್ ಅನ್ಸ್ಬಿಟ್ಟೈತೆ ಅಂದ್ರೆ ಅವ್ರ ಇಲ್ಲಿ ನಾವು ಫ್ಯಾಮಿಲಿ ಇದೆ, ಇದೆಲ್ಲಾರು ನಾವು ಒಂದ್ ಕಡೆ ಇದೀವಿ, ಒಬ್ಬ ಮನುಷ್ಯನ್ ಕಳ್ಸಾಕ್ತೀವಿಪ್ಪ ಅನ್ನೋ ಒಂದು ಫೀಲ್ ಬರತೈತಿ. ಮತ್ತ ಇಲ್ಲಿ ಇದ ಸಾಲಿ ಒಳಗೆ ನಾವು ಕಲ್ತಿ ಇವತ್ತು ವಕೀಲರಾಗಿದ್ದೀವಿ ಅಂದ್ರೆ ನಮ್ಗೆ ದೊಡ್ಡ ಹೆಮ್ಮೆ. ಈ ವೇದಿಕೆ ಮ್ಯಾಗ ನಮಗ್ ಕರ್ಯಾಕ್ ಮತ್ ಮಾತಾಡಕ್ ಕೊಟ್ಟಾರಂದ್ರ ಈ ಒಂದ್ ಸಾಲಿ ಹೆಂಗೈತಿ ಅಂದ್ರೆ ಪೂಜಾರಿ ಬಂಧುಗಳು ಎಲ್ಲಾರ ಸಹಕಾರದಿಂದ ಈ ಸಾಲಿ ನಡೆದೈತಿ. ಇವತ್ತಿಗೂ ಈಗ ಆ ಒಂದು ಬೀಳ್ಕೊಡ ಸಮಾರಂಭಕ್ಕ ಅನ್ನದಾನ ಸೇವೆಯನ್ನು ಪೂಜಾರಿ ಬಂಧುಗಳು ಎಲ್ಲರೂ ಕೂಡ ಮಾಡಿದ್ರು. ಎಲ್ಲರೂ ನಾವು ಊಟ ಅಂದ್ರ ಪ್ರತಿಯೊಬ್ಬರು ನಾವು ಇಲ್ಲಿ ಏನ್ ಕಲ್ಕೋಬೇಕಾಗಿತ್ತು ಅಂದ್ರೆ ಸಾಲಿ ಕಲ್ತ್ ಬರೇ ನೌಕರಿ ಹಿಡಿದ್ವಿ ಸಣ್ಣರದು ಅಲ್ಲ, ನಮ್ಮ ಊರ ನಮ್ಮ ಜನ ನಮ್ಮ ಸಂಸ್ಕಾರ ನೋಡ್ಕೊಂಡು ಹೋಗ್ಬೇಕು. ಹಿರಿಯರು ಒಂದ್ ದೊಡ್ಡ ಮಾತು ಹೇಳ್ತಾರು, ತಾಯಿ ಮುಂದೆ ಮತ್ತೆ ಶಿಕ್ಷಕರ ಮುಂದೆ ಅಹಂಕಾರ ಪಡಬಾರ್ದು. ತಾಯಿ ಮುಂದೆ ಅಹಂಕಾರ ಪಟ್ಟಿವು ಮುಂದೆ ನಮಗ್ ಸಂಸ್ಕಾರ ಅನ್ನೋದು ಸಿಗುದಿಲ್ಲ, ಶಿಕ್ಷಕರ ಮುಂದೆ ಅಹಂಕಾರ ಕೊಟ್ಟಿವಿ ಅಂದ್ರೆ ಅಕ್ಷರ ಸಿಗುದಿಲ್ಲ. ಅದಕ್ಕ ಇವ್ರ ಮುಂದೆ ನಾವು ಯಾವತ್ತೂ ವಿಧೇಯರಾಗಿದ್ದೀವಿ ಅಂದ್ರೆ ನಮ್ಮ ಜೀವನದಾಗ ಏನಾರ ಒಂದು ಸಾಧನೆ ಮಾಡ್ತೇವೆ. ಸರ್ ಇನ್ನೊಂದು ಮಾತು ತಮಗೆ ಏನ್ ಹೇಳ್ಬೇಕಂದ್ರೆ, ತಮ್ದು ಮದುವೆಗೆ ಒಂದು 25-30 ವರ್ಷ ಆಗಿರ್ಬೇಕು. ಅದು ಒಂದು ನಾವು ನಮ್ಮ ಊರಿಂದ ನಿಮಗೆ ಸೆಲೆಬ್ರೇಷನ್ ಮಾಡಿ ಕೊಟ್ಟಂಗ ಆತ. ಇಬ್ಬರು ಹೆಣ್ಣಿಗಳನ್ನ ನಿಮ್ಗೆ ಕುಣಿಸೆ ಬರೀ ಬೆಳ್ಕೊಡ ಸಮಾರಂಭ ಅಲ್ಲ, ಇದ ನಿಮ್ದು ಆನಿವರ್ಸರಿನೂ ಮಾಡಿದಂಗ ಅನಿಸ್ತು ನಮಗೆ. ಯಾಕಂದ್ರೆ ಅಷ್ಟು ಖುಷಿ ಪ್ರತಿಯೊಬ್ಬರು ಮನೆಯವರು ಎಲ್ಲರೂ ಹಿಂದ್ ಕಲ್ತವ್ರಾಗ್ಲಿ, SDM ಅಧ್ಯಕ್ಷರಾಗ್ಲಿ, ಪ್ರತಿಯೊಬ್ಬರು ಗ್ರಾಮಸ್ಥರಾಗ್ಲಿ, ಎಲ್ಲ ಹುಡುಗರು ಅಂದ್ರೆ ಇಷ್ಟು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ನಿರ್ವಹಿಸಿದೆ ಅಂದ್ರೆ ಅದಕ್ಕೆ ನಿಮ್ದು ಒಳ್ಳೆತನ ಸರಳ ಇದನ್ನ ಏನೈತಿರ್ಲ ಅದ ಕಾರಣ. ಸರ್ ಇಲ್ಲಿ ತಾವು ವೃತ್ತಿ ಇದನ್ನಾಗ್ಯಾರ ಅಂದ್ರೂ ನಿವೃತ್ತಿ ಹೊಂದಿರ ಅಂದ್ರೂ ಈ ಶಾಲೆಗೆ ತಾವು ಬರಬೇಕು, ಮತ್ತೆ ಬರೋ ಮಕ್ಕಳಿಗೆ ತಮ್ಮ ಮಾರ್ಗದರ್ಶನ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಧನ್ಯವಾದ. ವಿದ್ಯೆಗೆ ವಿನಯವೇ ಭೂಷಣ ಎಂಬಂತೆ ಶಿಕ್ಷಕರದು ದೊಡ್ಡ ವೃತ್ತಿ. ಅಂತಹ ಅಕ್ಷರವನ್ನ ಕಲಿಸಿದ ಎದೆಯಲ್ಲಿ ಅಕ್ಷರವನ್ನ ಬಿತ್ತಿದವರು. ಅದಕ್ಕಾಗಿ ಅವರಿಗೆ ಕೇವಲ ನಾವು ಶಾಲೆ ಕಲಿತು ಹೊರಗಡೆ ಹೋಗಿ ದೊಡ್ಡ ದೊಡ್ಡ ನೌಕರಿ ಹಿಡಿದು ಅಷ್ಟೊಂದು ಇದನ್ನಲ್ಲ, ನಾ ಕಲಿತ ಶಾಲೆಯ ಋಣ ತೀರಿಸಬೇಕಾದ್ರೆ ಈ ಶಾಲೆಗೆ ನಮ್ಮಿಂದ ಏನಾದ್ರೂ ದೊಡ್ಡ ಕೊಡುಗೆ ಆದಾಗ ಮಾತ್ರ ಏನಾಗುತ್ತೆ, ಈ ಶಾಲೆ ಮುಂದೆ ಬರುತ್ತೆ. ಅಂತ ನಮ್ಮ ಜೀವನದಲ್ಲಿ ಅಕ್ಷರವನ್ನ ಕಲಿಸಿ ಇವತ್ತು ನಾವು ನ್ಯಾಯವಾದಿಗಳಾಗಿ ಪ್ರಾಮಾಣಿಕವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಕಾರಣ ಯಾರಪ್ಪ ಅಂದ್ರೆ ನಮ್ಮನ್ನ ಕೆತ್ತಿದಂತಹ ಈ ಒಂದು ಶಿಲ್ಪಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಅವ್ರಿಗೆ ಜ್ವರಾದ ಚಪ್ಪಾಳೆ ನೀಡೋದ್ರ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದೀವಿ. ಅದೇ ರೀತಿಯಾಗಿ ಶಿಕ್ಷಕರು ಅಷ್ಟೇ ಇರ್ತಾರೆ, ಅವ್ರ ಕೈಯತ್ತ ಕಲ್ತಂತ ವಿದ್ಯಾರ್ಥಿಗಳು ಬಹಳ ಎತ್ತರಕ್ಕೆ ಸ್ಥಾನಕ್ಕೆ ಹೋಗಿರ್ತಾರೆ. ಎಲ್ಲೋ ಅತನಿಪೇಟೆಯಲ್ಲೋ ಅಥವಾ ಬೆಳಗಾವಿ ಹೋದಾಗ ಸರ್ ನಮಸ್ಕಾರ ಅಂತ ಮಾತು ಮುಗಿಸ್ತಾರೆ, ಆರಾಮ ಇದ್ದೀರಾ ಅಂತಂದ್ರೆ ಅವತ್ತು ಶಿಕ್ಷಣ ವೃತ್ತಿ ಅವ್ರದ್ದು ಸಾರ್ಥಕ ಆಯ್ತು. ಅಥವಾ ಶಿಕ್ಷಣ ನೋಡಿ ಎಲ್ಲೋ ಬೇರೆ ಕಡೆ ಹೋದ್ರೆ ಅದಲ್ಲ. ಯಾವಾಗ ಶಿಕ್ಷಕರು ಸರ್ ನಿಮ್ಮ ಕೈಯಾಗ ಒಂದು ಅಕ್ಷರ ಕಲ್ತಿದ್ದೀನಿ, ಇವತ್ತು ನಾವು ಉನ್ನತವಾದಂತ ಹುದ್ದೆಯನ್ನ ಮಾಡ್ತಾ ಇದ್ದೀನಿ, ನನ್ನ ಜೀವನವನ್ನ ಸರ್ ನಾವು ಸಾರ್ಥಕ ಪಡಿಸಿಕೊಂಡ್ರೆ ಅಂತ ಒಂದು ಮಾತು ಬಂದ ಮಗು ಅವ್ರಿಗೆ ಹೇಳ್ತಂದ್ರೆ ಅವರು ಕಲಿಸಿದಂತ ಶಿಕ್ಷಣ ವೃತ್ತಿ ಅದು ಸಾರ್ಥಕ ಆಯ್ತು ಅವತ್ತಿಗೆ ಅನ್ನುವಂತ ಅವರ ವಿದ್ಯಾರ್ಥಿ ಸ್ನೇಹಿತರು ಬಂದಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಟೀಚರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಟೀಚರ್ ಇಸ್ ಎ ನಾಟ್ ಎ ಕಿಂಗ್, ಕಿಂಗ್ ಆಫ್ ಮೇಕರ್, ಗುರು ಇಸ್ ಗ್ರೇಟರ್ ದೆನ್ ಗಾಡ್. ಎಲ್ಲ ಗ್ರಹಗಳಲ್ಲಿ ಅತ್ಯಂತ ಶಕ್ತಿ ಮತ್ತು ತಾಕತ್ತಿನ ಗ್ರಹ ಯಾವ್ದಾದ್ರಿದ್ರೆ ಅದು ಗುರುಗ್ರಹ. ಅಂತಹ ಗುರುಗಳ ಆಶೀರ್ವಾದನ ಪಡ್ಕೊಂಡು ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಬಡಿಗೇರ್ ಸರ್ ಅವರು ಆ ಗುರುಗಳನ್ನ ಉದ್ದೇಶಿಸಿ ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ನಮಗೆ ಹಂಚ್ಕೋಬೇಕಂತ ಕೇಳ್ಕೊತಾ ಇದ್ದಾರೆ. ಊರಿನ ಗುರು ಹಿರಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನ ಹೆಸರು ಪ್ರಹ್ಲಾದ್ ಬಡಿಗೇರ್ ಅಂತೇಳಿ. ಈಗ ಸರ್ಕಾರಿ ಪ್ರೌಢಶಾಲೆ ಜುಂಜುರವಾಡದವನು ನಾನು ಅದೇ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಗೌರ್ಮೆಂಟ್ ಸರ್ವಿಸ್ ಮಾಡಕತ್ತೀವಿ. ಆದ್ರೆ ಇದ್ರ ಹಿಂದಿನ ಹಿನ್ನೆಲೆ ನಾವು ತಿಳ್ಕೊಂಡಾಗ ಸಮಿತಿ ಸರ್ ನಮಗೆ 6ನೇತಿ ಇದ್ದೀರಿ ಸರ್ ನೀವು ಬಂದಾಗ. ನಾವು ಅಂದ್ರೆ ಅವ್ರು ಬಂದ ತಕ್ಷಣ ನಮಗೆ ಅಲ್ಲಿ ಸಾಲಿ ಐತೆ ಅಂತೇಳಿ ತೋರಿಸ್ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ನಮ್ಮೂರಿಗೆ ಸನದಿ ಸರನ್ನ ತೋರಿಸ್ಕೊಟ್ರು. ಆಮೇಲೆ ಇನ್ನೊಬ್ರು ಇವ್ರ ಜೊತೆಗೇನೆ ಇದ್ರು ರಕ್ಷಿ ಸರ್ ಅಂತೇಳಿ, ಅವರು ಕೂಡ ಅಷ್ಟೇ ಏನಪ್ಪ ಅಂತಂದ್ರೆ ಮುತುವರ್ಜಿ ವಹಿಸಿ ನಮಗೆ ಅನೇಕ ಪಾಠಗಳನ್ನ ನಮಗಂತ್ರ ಈಗ ಹೆಂಗೆ ಹೇಳ್ಬೇಕಂತಂದ್ರೆ ಇವನ್ ನಾ ಮ್ಯಾಥ್ಸ್ ಟೀಚರ್ದಂದು ಈಗ ಪ್ರೆಸೆಂಟ್ ರೀ. ಆದ್ರೆ ಸರ್ ಹೇಳಿದ ಮಾತುಗಳು ಅವ್ರು ಕಲಿಸಿ ಏನು ಕೊಟ್ಟಾರಲ್ರಿ, ಲಸ ಮಸ ಇವತ್ತರ ಹುಡುಗರಿಗೆ ಹೇಳ್ಬೇಡ್ರಿ ನಾ
ಲಸ ಮಸ ಹೇಳ್ಬೇಕಂತಂದಾಗ ಸಂಧಿಸಲ್ಲಿ ಇವತ್ತು ನೆನಪು ಬರಾಕತ್ತಿದ್ರು. ನಾ ಅದಕ್ಕೆ ಹೆಂಗೆ ಕೃತಜ್ಞತೆ ಅಂದ್ರೆ ಋಣ ಇದ್ರಿ ಅದು ಸರ್ದಂತ್ರ ಗುರುಗಳ ಋಣ ತೀರ್ಸ್ಲಕ್ಕಂತೂ ಆಗೋದಿಲ್ಲ. ಆದ್ರೆ ನನ್ನೊಂದು ಸುದೈವ ಏನೈತೆ ಅಂತಂದ್ರೆ ಅವರು ಅಲ್ಲಿ ಅಲ್ಲಿ ಫಸ್ಟ್ ಸ್ಕೂಲಿಗೆ ಬಂದಿದ್ದೆ ನಮ್ಮ ಸ್ಕೂಲಿಗೆ ಸರ್. ಜಿಂಜವಾಡ ಸ್ಕೂಲಿಗೆ ಫಸ್ಟ್ ಬಂದರು, ಅಲ್ಲೇನೋ ಸರ್ವಿಸ್ ಮಾಡಿದರು. ಅಲ್ಲಿಂದ ನೆಕ್ಸ್ಟ್ ಇಲ್ಲೇ ಟ್ರಾನ್ಸ್ಫರ್ ತೊಗೊಂಡ್ರು. ನಾನು ಈಗ ನಂದು 18 ವರ್ಷ ಸರ್ವಿಸ್ ಆಯ್ತು. ಅವ್ರ ಕೈಯಾಗಿ ಕಲ್ತವ್ರಿ. ನಂದು 18 ವರ್ಷ ಸರ್ವಿಸ್ ಆಯ್ತು. ನಾನು ಈಗ 4 ಸ್ಕೂಲೆಲ್ಲ ತಿರುಗಾಡಿನ ಬಂದೇನಿ ರೀ. ಆದ್ರೆ ಇಲ್ಲಿ ಜನ ಮತ್ತು ಇಲ್ಲಿ ವಾತಾವರಣಕ್ಕೆ ಮತ್ತು ಇಲ್ಲಿ ಶಿಕ್ಷಕರಾಗಿ ಸರ್ ಏನು ಕೆಲಸ ಮಾಡ್ಬೇಕಲ್ಲ ಅದನ್ನು ಅಗಾಧವಾಗಿ ಮಾಡ್ಯಾರು. ಅದ ಇಟ್ಕೊಂಡ ಏನಪ್ಪ ಅಂತಂದ್ರೆ ನಮ್ಮೂರಿಗೂ ನಾ ಸಹಾಯ ಮಾಡ್ಬೇಕಂತ ಹೇಳಿನ ನಮ್ಮೂರು ಸ್ಕೂಲ್ ಆಯ್ಕೆ ಮಾಡ್ಕೊಂಡೇನಿ. ಅದಕ್ಕೆ ಮತ್ತು ಸಂದೀಪ್ ಸರ್ ಸಾಕ್ಷಿ ಆದರು. ಭಾಳ ಖುಷಿ ಅನಿಸ್ತದೆ ಸರ್. ನಿಮ್ಮ ಕೈಯಾಗ ಕಲ್ತೀವ್ರಿ. ನಾವು ಎತ್ತರ ಮಟ್ಟಕ್ಕೆ ಬೆಳೆದಿಲ್ಲ, ಆದ್ರೆ ನಿಮ್ಮ ಒಂದು ಇದನ್ನು ನೋಡ್ಕೊಂಡು ಸರ್ ನಾವು ಬೆಳವಣಿಗೆ ಹೊಂದಿದ್ದೀವಿ ರೀ. ನಿಮ್ಮ ಭವಿಷ್ಯದ ಜೀವನ ಕೂಡ ಸುಂದರಮಯವಾಗಿರಲಿ ಸರ್. ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ನಿಮ್ಮ ಪಾದಕ್ಕೆ ನಾನು 2 ಮಾತುಗಳನ್ನ ಹೇಳ್ತೀನಿ. ಧನ್ಯವಾದಗಳು ಸರ್. ಕೃತಜ್ಞ ನುಡಿಗಳನ್ನ ಗುರುವಿನ ಪಾದಕ್ಕೆ ಅರ್ಪಿಸಿದ್ರು. ಅದಕ್ಕೆ ಹೇಳ್ತಾರೆ, ಹೇಗೆ ನಾಟಿದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಅದು ಫಲ ಕೊಟ್ಟಿದೆ ಸರ್. ತಾವೆಲ್ಲ ಏನು ಬೆಳೆಸಿದ್ರಲ್ಲ ಅದು ಫಲ ಕೊಟ್ಟಿದೆ. ಅಂತ ವಿದ್ಯಾರ್ಥಿಗಳು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿ, ಆ ಗುರುವಿನ ಆಶೀರ್ವಾದ ಅವ್ರಿಗೆ ಯಾವತ್ತೂ ಇರ್ಲಿ ಅನ್ನುವಂತ ಹಾರೈಕೆಯನ್ನು ನೀಡಿದಂತ ಬಡಿಗೇರ್ ಸರ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನೀಡಿದ್ರ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ. ಈಗ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಯುತ ಸುಭಾಷ್ ಸೋನ್ಕರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ 2 ಮಾತುಗಳನ್ನ ನಮ್ಮೊಂದಿಗೆ ಹಂಚ್ಕೋಬೇಕಂತ ಕೇಳ್ಕೊತೇವೆ. ಸರ್ ಮೊಟ್ಟ ಮೊದಲು ಜಗನ್ಮಾತೆ ಯಲ್ಲಮ್ಮ ತಾಯಿ ಹಾಗೂ ಸರಸ್ವತಿಯನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ಕೇಂದ್ರ ಬಿಂದುವಾದಂಥ ಬೀರಪ್ಪ ಸನದಿಯವರೇ, ದೇವಿ ಅರ್ಚಕರಾದ ಎಲ್ಲ ಪೂಜಾರಿ ಬಂಧುಗಳೇ ಹಾಗೂ ನನ್ನ ಸ್ನೇಹಿತ ಮಿತ್ರರೇ, ಎಲ್ಲ ಸ್ಕೂಲಿಂದ ಬಂದಂಥ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ಈ ಒಂದು ಯಲ್ಲಮ್ಮವಾಡಿ ಗ್ರಾಮದಲ್ಲಿ ನಿವೃತ್ತಿ ಹೊಂದಿ ದಾಂಪತ್ಯ ಜೀವನಕ್ಕೆ ಸರ್ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ನಿವೃತ್ತಿ ಹೊಂದಿ ತಮ್ಮ ಸೇವೆಯನ್ನು, ಅಮೂಲ್ಯವಾದ ಸೇವೆಯನ್ನು, ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದಪ್ಪ ಅಂತಂದ್ರೆ ಮೊಟ್ಟ ಮೊದಲು ಅನ್ನದಾನ, ಎರಡನೇದು ವಿದ್ಯಾದಾನ. ತಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾದಾನವನ್ನು 30 ವರ್ಷಗಳ ಪರ್ಯಂತ ಈ ಕಲ್ಲು ತಾಡಿನಂತ ಇದ್ದಂಥ ವಿದ್ಯಾರ್ಥಿಗಳನ್ನು ತೀಡಿ ಒಂದು ಮೂರ್ತಿಯನ್ನು ಮಾಡಬೇಕಾದ್ರೆ ಅದು ಶಿಕ್ಷಕನಿಂದ ಮಾತ್ರ ಸಾಧ್ಯ ಐತೆ. ಇವತ್ತಿನ ಹೇಳಿಕ್ಕೆ ನನಗೆ ಸಂತೋಷ ಅನಿಸ್ತೈತಿ. ಯಾಕಂತಂದ್ರೆ ಮನೆಯಾಗ ತಂದೆ ತಾಯಿ ಯಾವಾಗ ನಮ್ಮ ಹುಡುಗರು ಸಾರಿ ಹೋದಾವತ್ತೆ ಹಿಂಗಾಗ್ತಿರ್ತೈತಿ. ಆದರೆ ಶಿಕ್ಷಕರಿಗೆ ಆ ಥರ ಅಲ್ಲ. 8 ತಾಸುಗಳ ಪರ್ಯಂತ ಅವತರನ್ನು ತೀಡಿ ಒಂದು ಕಲ್ಲು ಕಾಡಿನಂತ ಇದ್ದಂಥ ಒಂದು ವಿದ್ಯಾರ್ಥಿಗಳನ್ನ ಒಂದು ಶಿಕ್ಷಣದ ಒಂದು ಮಟ್ಟಕ್ಕೆ ತರಬೇಕಾದ್ರೆ ಎಷ್ಟು ಕಷ್ಟ ಐತಿ ಅನ್ನೋದು ಆ ಶಿಕ್ಷಕರಿಗೆ ಗೊತ್ತು. ಆ ರೀತಿ ಅವರು 30 ವರ್ಷದ ಒಂದು ವಿದ್ಯಾರ್ಥಿ ಜೊತೆಗೆ ಒಡನಾಟವನ್ನು ಹೊಂದಿ ಈ ಯಲ್ಲಮ್ಮವಾಡಿಯಲ್ಲಿ ಎಲ್ಲ ಬಂಧುಗಳ ಜೊತೆಗೆ ಒಡನಾಟವನ್ನು ಹೊಂದಿ ಇವತ್ತು ಅವರು ನಿವೃತ್ತಿ ಜೀವನ ಹೊಂದ್ತಾ ಇದ್ದಾರೆ. ಅವರು ನಿವೃತ್ತಿ ಜೀವನಕ್ಕೆ ದೇವರು ಯಲ್ಲಮ್ಮ ತಾಯಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ, ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ ನಾನು ನಿಮ್ಮ ಕಲಿಕ್ಷೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೂ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಗುರುವಿನ ಗುಲಾಮನಾಗುವ ತನಕ ದೊರೆಯದನ ಮುಕುತಿ ಎಂಬಂತೆ ಬಹಳಷ್ಟು ವಿಶೇಷವಾಗಿ ಒಬ್ಬ ವಿದ್ಯಾರ್ಥಿಯನ್ನ 0 ಇಂದ ಹೀರೋ ಮಾಡಬೇಕಾದ್ರೆ ಮುಖ್ಯವಾದಂತ ಕಾರಣ ಅದು ಶಿಕ್ಷಕ. ವಿದ್ಯಾರ್ಥಿಗಳ ಸೂಕ್ತವಾದಂತ ಪ್ರತಿಭೆಗಳನ್ನ ಬಡಿದೆಬ್ಬಿಸಿ ನಿಜವಾದ ಜೀವನದ ಸತ್ವವನ್ನು ತೋರಿಸುವಂತದ್ದು. ಈಗ ಕಾರ್ಯಕ್ರಮನ ಉದ್ದೇಶಿಸಿ ಸರ್ಕಾರಿ ಕನ್ನಡ ಹಿರಿಯ ಕೇಂದ್ರ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರುವಂತ ಶ್ರೀಯುತ ಶ್ರೀಪಾದ್ ಕುಲಕರ್ಣಿ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ 2 ಮಾತುಗಳನ್ನ ನಮಗೆ ಹಂಚ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಅವರನ್ನು ಸಹ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಬರಮಾಡಿಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹಾಗೂ ಇನ್ನುಳಿದ ಎಲ್ಲ ನನ್ನ ಮಿತ್ರ ಬಾಂಧವರಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಬೀರಪ್ಪಣ್ಣ ಸಂಧಿಯವರ ಸರ್ಕಾರದ ನಿಯಮದಂತೆ ಅವರು
ಇವತ್ತು ತಮ್ಮ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಮಕ್ಕಳ ಜೊತೆ ಮಕ್ಕಳಾಗ್ತಿದ್ರು, ಲೀಡರ್ ಆಗ್ತಿದ್ರು, ಹಿರಿಯರ ಜೊತೆ ಹಿರಿಯರಾಗ್ತಿದ್ರು. ಎಲ್ಲ ಒಟ್ಟ ಒಂದೇ ಮಾತನಾಗ ಹೇಳ್ಬೇಕಂತಂದ್ರೆ ಎಲ್ಲಾರ ಜೊತೆ ಸ್ನೇಹಜೀವಿಯಾಗಿ ಎಲ್ಲಾರ ಜೊತೆ ಪ್ರೀತಿ ಬಾಂಧವ್ಯನ ಹೊಂದಿರತಕ್ಕಂಥ ಏಕೈಕ ವ್ಯಕ್ತಿ ಯಾರಂದ್ರೆ ನಮ್ಮ ಬೀರಪ್ಪಣ್ಣವರು. ಈಗ ತಾನೇ ಆಗಮಿಸಿರುವಂತ ನಿವೃತ್ತ ಮುಖ್ಯೋಪಾಧ್ಯಾಯರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ದಬಲಾಬಟ್ಟಿ. ಬಹಳಷ್ಟು ಅವರು ಸಹ ಶಿಕ್ಷಣ ಇಲಾಖೆಯಲ್ಲಿ ತಮ್ಮದಾದಂತಹ ಛಾಪನ್ನ ಮೂಡಿಸಿ ಅವರು ಸಹ ನಿವೃತ್ತಿಯನ್ನ ಆಗಿದ್ದಾರೆ. ಅವರು ಈಗ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೂಟಿ ಸರ್ ಅವರು ಜೋರಾದ ಚಪ್ಪಾಳೆ ಮೊದಲು ಅವರು ಸ್ವಾಗತ ಮಾಡಬೇಕು ಕಾರ್ಯಕ್ರಮ ಪದ್ಮಶ್ರೀ ಸರ್ ಅವರಿಗೆ ಜೋರಾದ ಚಪ್ಪಾಳೆ ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ವಿಶೇಷವಾಗಿ ಸರ್ಕಾರಿ ಪ್ರೌಢಶಾಲೆ ಜಿಂಜವಾಡ ಶಾಲೆಯಲ್ಲಿ ತಮ್ಮ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಬರ್ಸ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾಗಿರುವಂತ ನಮ್ಮ ಪೂಜಾರಿ ಸರ್ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ನೀಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಒಂದು ಸ್ವಾಗತವನ್ನ ಕೋರ್ತಾ ಇದ್ವಿ. ಪವನ್ ಸರ್ ನೀಡೋಣ ಅವರು ಸರ್ ಬರ್ದಬಿಟ್ಟು ಧನ್ಯವಾದಗಳು ಸರ್. ಈಗ ಬಿಜರಿಂಗ್ ಸರ್ ದಯವಿಟ್ಟು ಬನ್ನಿ. ನಮ್ಮ ಅಡಿಕೆ ತೋಟದ ಮುಖ್ಯೋಪಾಧ್ಯಾಯರು ಬರ್ತಿದ್ದಾರೆ. ಈಗ ಹುಟ್ಟಿ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಗ್ರಾಮ ದೇವತೆಯಾದ ಯಲ್ಲಮ್ಮ ತಾಯಿಯಲ್ಲಿ ಹಾಗೂ ವಿದ್ಯಾದೇವತೆಯಾದ ಸರಸ್ವತಿ ಮಾತೆಯಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಪೂಜಾರಿ ಮೇಡಮ್ ಅವರೇ, ಜೊತೆಗೆ ನಮ್ಮ ನಾಯಕರಾದಂಥ ಶ್ಯಾಮ್ ಪೂಜಾರಿ ಅವರೇ, ಜೊತೆಗೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಇನ್ನೊಬ್ಬರು ಬಾಳಪ್ಪ ಪೂಜಾರಿ ಅವರೇ, ಜೊತೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಪ್ರಹ್ಲಾದ್ ಪೂಜಾರಿ ಅವರೇ, ಜೊತೆಗೆ ಈಗಿನ ಗ್ರಾಮ ಪಂಚಾಯತಿಯ ಮೆಂಬರ್ ಆದಂಥ ಅಧ್ಯಕ್ಷರು ಅವರು ಇನ್ನೊಬ್ರು ಪೂಜಾರಿ ಅವರೇ, ಹಾಗೂ ಸೋನ್ಕರ್ ಅವರೇ, ಇನ್ನುಳಿದ ಎಲ್ಲ ಇಲ್ಲಿ ನಮ್ಮ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಸೂರ್ಯವಂಶಿ ಅವರೇ, ಹೆಡ್ ಮಾಸ್ಟರ್ ಸಂಘದ ಅಧ್ಯಕ್ಷರಾದಂಥ ಪೂಜಾರಿ ಅವರೇ, ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತ ಅವ್ರಿವ್ರು ಅನ್ನೋದ ಎಲ್ಲರೂ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಇವತ್ತು ಮುಖ್ಯ ಕಾರಣೀಕರ್ತರಾದಂಥ ಈ ಕಾರ್ಯಕ್ರಮದ ಕಾರಣೀಕರ್ತರಾದಂಥ ಹಿರಿಯರಾದಂಥ ಮತ್ತೆಲ್ಲರಿಗೂ ಅವರ ಸಣದಿ ಸರ್ ಅಲ್ಲಾರ್ದನ ಬೀರಪ್ಪ ಮಾಸ್ತರ್ ಅನ್ನುವಂಥವ್ರ ಪ್ರಸಿದ್ಧ ಆದ ಅವ್ರಿಗೆ ಭಾಗದಾಗ ಎಲ್ಲ ಕಡೆ ಯಾರಪ್ಪ ಅಂದ್ರೆ ಗೊತ್ತಾಗ ಸಣದಿ ಸರ್ ಅಂದ್ರೆ ಗೊತ್ತಾಗಂಗಿಲ್ಲ ಭಾಳ ಜನರಿಗೆ. ಆ ಬೀರಪ್ಪ ಮಾಸ್ತರ್ ಅವರೇ, ಅದಕ್ಕೆ ಇನ್ನುಳಿದ ಎಲ್ಲ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಸುತ್ತಮುತ್ತಲಿಂದ ಆಗಮಿಸಿದಂಥ ಎಲ್ಲ ಶಾಲೆಯ ಗುರುಗಳೇ, ಗುರು ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ನಿಜವಾಗಿ ಈಗ ಸಾಕಷ್ಟು ಜನ ಮಾತಾಡ್ಯಾರ. ನಮಗೇನು ಮಾತಾಡೋದು ಬಹುಶಃ ಅವಶ್ಯಕತೆ ಇದ್ದಿದ್ದಿಲ್ಲ ಅದು. ಆದರೂ ನಾವು ಬರೋದು ಲೇಟ್ ಆಯ್ತು. ಮೊದಲ ತಮ್ಗೆಲ್ಲರಿಗೂ ಒಂದು ಕ್ಷಮೆ ಕೇಳ್ಕೊತಾರೆ. ಯಾಕಂದ್ರೆ ಇನ್ನೊಬ್ಬರು ನಮ್ಮೂರವ್ರ ಕೊಕ್ಕಟ್ನೂರವ್ರು ಹನುಮಂತ್ ಪೂಜಾರಿ ಅವರು ರಿಟೈರ್ ಇದ್ರು. ಅವ್ರ ಹಳ್ಳಿಯಾಳ ಕಾರ್ಯಕ್ರಮ ಭಾಗವಹಿಸಿ ಅಲ್ಲಿ ಅವ್ರನ್ನ ಬೀಳ್ಕೊಳೋ ಸಮಾರಂಭ ಮಾಡಿ ನಾವು ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ತಮ್ಗೆಲ್ಲರಿಗೂ ನಮ್ದು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀವಿ. ಅದಕ್ಕೆ ಇನ್ನ ಸನದಿ ಸರ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕಾಗ್ತದೆ. ಯಾಕಂದ್ರೆ ಸನದಿ ಸರ್ ಸುಮಾರು 30 ವರ್ಷ ತಮ್ಮ ಸೇವೆಯನ್ನು ಮಾಡಿದ್ರು. ಈ ಸರ್ಕಾರಿ ನೌಕರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಹೆಡ್ ಮಾಸ್ಟರ್ ಆಗಿ ಸೇವೆಯನ್ನು ಮಾಡಿದ್ರು. ಅವರು ನಿಜವಾಗಿ ಅವ್ರಿಗೆ ಸಿಟ್ಟು ಅನ್ನೋದು ನಾವು ಕೇಳಿದಿಲ್ಲ, ನೋಡಿಲ್ಲ ನಾವು. ಯಾರು ಸಣ್ಣವ್ರು ಮಾತಾಡ್ಲಿ ದೊಡ್ಡವ್ರು ಮಾತಾಡ್ಲಿ ನಕ್ಕೋತನ ಮಾತಾಡ್ತಾರ ಅವತ್ತು, ಸಿಟ್ಟನಿಲ್ಲ ಅವ್ರಿಗೆ. ಆಮೇಲೆ ಯಾವಾಗೂ ಏನಂದ್ರು ಹಚ್ಕೊಳಂಗಿಲ್ಲ. ಇಂಥ ಸ್ವಭಾವದವ್ರು ಅವರು, ಸರಳ ಸ್ವಭಾವದವ್ರು. ಅದಕ್ಕೆ ಈ ಭಾಗದಾಗ ಅವ್ರು ಒಟ್ಟ 2 ಊರಾಗ ಸರ್ವಿಸ್ ಮಾಡಿದ್ರು ಸಹಿತ ಒಂದು ಜಿಂಜರವಾಡ ಫಸ್ಟ್ ಸರ್ವಿಸ್ ಅವ್ರದ್ದು, 2ನೇ ಕೊನೆ ಸರ್ವಿಸ್ ಯಲ್ಲಂಗುಡಿ. ಯಾಕಂದ್ರೆ ಅವ್ರು ಒಟ್ಟ 2 ಊರಾಗ ಸರ್ವಿಸ್ ಅನ್ನು ಮುಕ್ತಾಯ ಮಾಡಿದ್ರು, 30 ವರ್ಷ ಸರ್ವಿಸ್ ಅನ್ನ. ಆದ್ರೂ ಸಹಿತ ತಾಲೂಕಿಗೆಲ್ಲ ಗೊತ್ತಿದ್ದವ್ರ ಅವ್ರಿಗೆ ಗೊತ್ತಿರಲಿ. ಭಾಳ ಜನರು ಎಲ್ಲ ಊರಿಗೆ ಮಾಡಿರೋ ಸಹಿತ ಗೊತ್ತಿರಂಗಿಲ್ಲ. ಆದ್ರೆ ಇವ್ರು 2 ಊರಾಗ ಸರ್ವಿಸ್ ಮಾಡಿ ಇಡೀ ತಾಲೂಕಿಗೆ ಬೀರಪ್ಪ ಮಾಸ್ತರ್ ಯಾರಪ್ಪ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಅವ್ರನ್ರಿ ಗುಂಗುರು ಗುಲ್ಲದಾವ ಇದ್ರ ತಲೆ ಅವ್ರಿಗೆ ಅದಾರ ಕೇಳ್ತಿರ್ತಾರೆ, ಭಾಳ ಮಂದಿ ನಾವು ಕೇಳ್ತಿರ್ತೀವಿ. ಅದಕ್ಕೆ ಅವರು ಇವತ್ತು 30 ವರ್ಷ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದ್ಯಾರ. ಯಾಕಂದ್ರೆ 60 ವರ್ಷಕ್ಕೆ ಸರ್ಕಾರದ ನಿಯಮ ಪ್ರಕಾರ
ಎಲ್ಲರೂ ಸರ್ಕಾರಿ ಒಂದು ನೇಮ್ ಅದ 60 ವರ್ಷ ವಯಸ್ಸಾದ್ಮೇಲೆ ನಿವೃತ್ತಿ ಆಗುವ ಮಾಡ್ತಾನೋ ಯಾವ ರೀತಿ ಬರ್ತದೋ ಗೊತ್ತಾಗಂಗಿಲ್ಲ. ಅದ ಯಾರ ಹಣೆ ಬರ್ದಾಗ ಏನ್ ಬರ್ತದೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರ್ಲಿ. ನಾವು ಮಾಸ್ತರ್ ಹಾಕಿವತ್ತು ಯಾರಿಗೂ ಗೊತ್ತಿದ್ದಿಲ್ಲ, ಯಾರು ಜಡ್ಪಿ ಹಾಕಿರೋದು ಗೊತ್ತಿಲ್ಲ, ಯಾರು MLA ಹಾಕಿರೋದು ಯಾರಿಗೂ ಗೊತ್ತಿದ್ದಿಲ್ಲ. ಏನೋ ಒಂದು ಅವ್ರದ್ದು ಹೋರಾಟ, ಅವ್ರದ್ದು ಒಂದು ಪೂರ್ವ ಜನ್ಮದ ಒಂದು ಪುಣ್ಯ ಇರೋದ್ರಿಂದ ಏನೇನೋ ಆಗ್ಯಾರ. ಅದಕ್ಕೆ ಸಮದೇವ್ ಸರ್ ವೀರಪ್ಪ ಮಾಸ್ತರ್ ಆದ್ರೆ ರಿಟೈರ್ ಆದ್ಮ್ಯಾಗ ಮತ್ತೆ ಅವರು ಇಲ್ಲೇ ಒಂದು ಈ ಕಂಪೌಂಡ್ ಒಳಗೆ ಇರ್ಬೇಕಾಗಿತ್ತು. ಇನ್ನೇನೆಲ್ಲ ಹೊರಗೆ ಇರ್ತಾರೆ, ಯಾವಾಗ ಬೇಕಾದಾಗ 24 ತಾಸು ಅವ್ರು ಎಲ್ಲ ಮುಡಿ ಮತ್ತೆ ಕೊಗೊಂಡೂರ್ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅನ್ನೋದು ನಮ್ಗೆ ಗೊತ್ತದ. ಅದಕ್ಕೆ ಇನ್ ಯಾವಾಗಲೂ ಇನ್ನೊಂದು ಮತ್ತೆ ಆ ಶ್ಯಾಮ್ ಪೂಜಾರಿ ಅವ್ರಿಗೆ ಮತ್ತೆ ಎಲ್ಲ ಬಾಳಾಸಾಹೇಬ್ ಪೂಜಾರಿ ಅವ್ರಿಗೆ ಪ್ರಹ್ಲಾದ್ ಪೂಜಾರಿ ಅವ್ರಿಗೆ ಇನ್ನು ಯಾವತ್ತು ಬಲಗೈಯಾಗಿ ಯಾವತ್ತು ಅಲ್ಲೇ ಇರ್ತಾರ ಅವ್ರು, ನಮ್ಗೆ ಗೊತ್ತಾಗ್ತೇನೆ. ಇನ್ನು ಎಲ್ಲಿ ನಡೀರಿ ಸರ ಹೋಗೋನು, ಇನ್ನೆಲ್ಲ ದಿನ ಗಾಡಿಯಾಗಿ ಯಾವತ್ತು ಅವ್ರು ತಿರ್ಗಾಡುವಂಥ ವ್ಯಕ್ತಿಗಳು. ಅದಕ್ಕೆ ಮುಂದಿನ ದಿನ ಅವ್ರಿಗೆ ದೇವರು ಇನ್ನೊಂದು ಏನಂದ್ರಪ್ಪ ಅಂದ್ರೆ, ಈಗಾಗಲೇ ಅವರಿಗೆ 3 ಜನ ಮಕ್ಕಳು. ಒಬ್ಬ ಮಗ MBBS ಮುಗಿಸಿ ಈಗಾಗಲೇ PhD ಅಲ್ಲಿ ತಮ್ಮ ಅವಧಿಯನ್ನು ಮುಗಿಸ್ತಾ ಇದ್ದಾನೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಇನ್ನೊಬ್ರು ಈಗಾಗಲೇ IAS ಓದ್ತಾ ಇದ್ದಾನೆ. ಇನ್ನೊಬ್ಬ ಮಗ ಮತ್ತೆ ಡೆಂಟಲ್ ಮಾಡ್ತಾ ಇದ್ದಾನೆ. ಈಗಾಗಲೇ ಅವರಿಗೆ ದೇವರು ಎಲ್ಲ ಮಕ್ಕಳು ಸಹಿತ ಈ ಒಂದು ಎಲ್ಲ ತಾಯಿಯ ಆಶೀರ್ವಾದದಿಂದ ಒಂದು ಉನ್ನತ ಶಿಕ್ಷಣ ಪಡೆಯುವಂತ ಅವಕಾಶ ಸಿಕ್ಕದ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ದೇವರು ಅವರಿಗೆ ಒಂದು ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲ ಗುರು ಹಿರಿಯ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆ ಎಲ್ಲಮ್ಮ ತಾಯಿಯಲ್ಲಿ ಹಾಗೂ ಎಲ್ಲ ಇಲ್ಲಿ ಹಿರಿಯರಲ್ಲಿ ನಾನು ಬೇಡ್ಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ನನ್ನ ವಂದನೆಗಳು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಸ್ತಾರವಾಗಿ ಅವ್ರು ನಡೆದುಕೊಂಡು ಬಂದ ದಾರಿಯನ್ನೇ ವಿಶೇಷವಾಗಿ ಅವ್ರು ಮತ್ತೆ ಅದನ್ನ ನೆನಪುಗಳನ್ನ ಮರುಕಳಿಸಿದಂತ ಹೂಟಿ ಸರ್ ಮುಖ್ಯೋಪಾಧ್ಯಾಯರು ನಿವೃತ್ತಿ ಡಬಲಬಟ್ಟಿ ಶಾಲೆ ಜೋರಾದ ಚಪ್ಪಾಳಂದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ಡಾಕ್ಟರ್ ಸವಿತಾ ಪೂಜಾರಿ ಅವರು ಜೋರಾದ ಚಪ್ಪಾಳದೊಂದಿಗೆ ಅವರನ್ನು ಕೂಡ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಅದಕ್ಕೆ ಜಗನ್ಮಾತೆ ಶ್ರೀ ರೇಣುಕಾದೇವಿಯನ್ನ ಮನಸ್ಸಿನಲ್ಲಿ ನೆನೆಯುತ್ತಾ ಇವತ್ತಿನ ಈ ಬೀರಪ್ಪ ಸರ್ ಅವರು ಬೀಳ್ಕೊಡುವ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಗೌರವಾನ್ವಿತರೇ, ಪೂಜ್ಯರೇ, ಶಿಕ್ಷಕ ವೃಂದದವರೇ, ಗುರುಮಾತೆಯರೇ, ಮುದ್ದು ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದವರೇ ಮತ್ತು ದೂರ ಕೂತಂತ ಎಲ್ಲ ಅಕ್ಕ ತಂಗಿಯಂದ್ರೆ, ನಿಜವಾಗ್ಲೂ ಈ ಒಂದು ದಿನ ಇಲ್ಲಿ ಬರ್ತದೆ ಅಂತ ನಮ್ಮ ಕನಸಿನಲ್ಲಿಗೂ ಇದ್ದಿದ್ದಿಲ್ಲ. ಅವ್ರು ರಿಟೈರ್ ಆಗ್ತಾರ ಅನ್ಕೊಂತ ಇದ್ದೀವಿ ನಾವು. ಖರೀ ಇಂದ ಅದು ನಾವು ಫೇಸ್ ಮಾಡ್ಲಕ್ ಹತ್ತೈತೆ ಅಂತ ಹೇಳಿ ನಮ್ಗೆ ಅನ್ಸಿದ್ದಿಲ್ಲ. ಒಂದು ಸ್ಕೂಲ್, ಪ್ರತಿಯೊಂದು ಊರಿಗೆ ಒಂದು ಸ್ಕೂಲ್ ಇದ್ದೇ ಇರ್ತದೆ. ಅಲ್ಲಿ ಶಿಕ್ಷಕರು ಬರ್ತಾರೆ. ಸರ್ಕಾರದವರು ಅಲ್ಲಿ ನೌಕರಿ ಮಾಡ್ಲಿಕ್ಕೆ ಟೀಚರ್ಗಳು ಇಟ್ಟಿರ್ತಾರೆ. ಆ ಥರ ನಮ್ಮ ಊರಿನ ಶಾಲೆಗೂ ಬಹಳಷ್ಟು ಟೀಚರ್ಗಳು ಬಂದ್ರು ಹೋದ್ರು. ಆದ್ರೆ ಇತ್ತೀಚೆಗೆ ನಮ್ಮ ಊರಿನ ಪ್ರತಿಯೊಬ್ಬ ಮಹಿಳೆ ಆಗಲಿ, ನಮ್ಮ ಊರಿನ ಪ್ರತಿಯೊಬ್ಬ ಮನುಷ್ಯ ಆಗಲಿ, ವೃದ್ಧ ಆಗಲಿ, ಹುಡುಗರಾಗಲಿ, ಯುವಕರಾಗಲಿ ಎಲ್ಲರೂ ನಮ್ಮ ಶಾಲೆ ಜೊತೆ ಕನೆಕ್ಟ್ ಆಗ್ಬಿಟ್ಟಿದ್ರು. ಯಾಕಂದ್ರಪ್ಪ ನಮ್ಮ ಬೀರಪ್ಪ ಸರ್ ಅವರಿಂದ ನಮ್ಮ ಶಾಲೆಗೆ ಪ್ರತಿಯೊಬ್ಬರಿಗೆ ಅನಿಸುತ್ತೆ, ನಮ್ಮ ಶಾಲೆ ಎಲ್ಲರೂ ಬರೋರು. ಅವ್ರ ಮಕ್ಕಳು ಶಾಲೆಗೆ ಇರ್ತಿದ್ದಿಲ್ಲ, ಏನಿಲ್ಲ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರ್ತಿದ್ರು ಅವರು. ಈ ಒಂದು ಹೊಸ ಋಣಾನುಬಂಧ ನಮ್ಮ ಊರಿನಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದವರು ಯಾರಾದ್ರೂ ಇದ್ರವರು ಬೀರಪ್ಪ ಸಂಧಿ ಸರ್ ಅವರು. ಅವ್ರು ಅದಾರ ಅಂತ ಹೇಳಿ ನಾ ಇವತ್ತು ಇಲ್ಲಿ ಬಂದಿನ್ರಿ. ಅವ್ರನ್ನ ನನಗೆ ಹೇಳಿದ್ದಿಲ್ಲ, ಇದನ್ನ ನನಗೆ ಯಾರೂ ಹೇಳಿದ್ದಿಲ್ಲ. ತನ್ನಂತ ನನಗ ಗೊತ್ತಾತು, ತುಂಬ ಹೃದಯ ಮನಸ್ಸಿಂದ ಕೆಟ್ಟ ಅನಿಸ್ಕೊಂಡು ನಾ ಇವತ್ತು ಇಲ್ಲಿ ಬಂದೀನಿ. ನನ್ನ ಮನಸ್ಸಿನಾಗ ಇವತ್ತು ಏನು ಭಾವನೆ ಹುಟ್ಟದಲ್ಲ, ಅದು ಇವತ್ತು ನಮ್ಮ ಊರಿನ ಪ್ರತಿಯೊಬ್ಬ ಮಹಿಳೆಯ ಮನಸ್ಸಿನಲ್ಲಿ ಹುಟ್ಟಿರ್ತದ್ರಿ. ಶಿಕ್ಷಕರಿಗೆ ಬರ್ತಾರೋ ಹೋಗ್ತಾರ, ಆ ಸಾಲಿಗೆ ಶಿಕ್ಷಕ ಬರುದು ಹೋಗುದು ಏನು ಹೊಸದಲ್ಲ. ಆದ್ರೆ ಪ್ರಧಾನ ಗುರುಗಳು ಆಗಿ ಈ ಶಾಲೆಯಲ್ಲಿ ಯಾವುದೇ ತರ ಕಿಲ್ಮಿಶ್ ಇರ್ಲಾರ್ದ ಪ್ರತಿಯೊಂದು ಸಣ್ಣ ಮಕ್ಕಳ ಕೆಲಸ ಆಗ್ಲಿ, ಶಿಪಾಯಿ ಕೆಲಸ ಆಗ್ಲಿ, ಪ್ಯೂನ್ ಕೆಲಸ ಆಗ್ಲಿ, ಪ್ರತಿಯೊಂದು ಕೆಲಸ ತಾನಾಗೆ ಅವ್ರು ಮಾಡ್ತಿದ್ರು. ಬರ್ತಾ ಹೋಗ್ತಾ ಕಾಲಕ್ಕೆ ಬಿದ್ದಿದ್ ಕಸ ಕೂಡ ಅವ್ರು ತೆಗಿತಿದ್ರು. ನನ್ನ ಕಣ್ಣಂತೆ ನೋಡಿ, ನನ್ನ ತೋಟಕ್ಕೆ ಹೋಗೋ ದಾರಿ ಒಳಗ ನಮ್ ಶಾಲೆ ಬರ್ತದ. ದಿನನಿತ್ಯ ಹೋಗುವಾಗ ಬರುವಾಗ ಅವ್ರ ದರ್ಶನ ನನಗೆ ಆಗೇ ಆಗ್ತಿತ್ತು. ಏನಾದ್ರೂ ಒಂದ್ ಸ್ವಲ್ಪ ಕುಂದು ಕೊರತೆ ಇದ್ರೆ ನಾ ಅವ್ರಿಗೆ ಹೇಳುವಾಗ ನಗ್ತಾ ಅಂತಿದ್ರು, ಆತ್ರಿ ಬೈನೇರಿ ನಾವ್ ಮಾಡ್ತೀವ್ರಿ. ಯಾರು ಇರ್ತಾರೆ ಹಿಂಗೆಲ್ಲ ಒಪ್ಕೊಳ್ಳೋರು? ನಮಗ್ ಇನ್ನು ಮುಂದಿಂದ ಏನಾಗ್ತೈತೆ ಅನ್ನೋದು ಈಗ ನಮ್ಗೆ ಹೆದರಿಕೆ ಬರ್ಲಕತ್ತದ.
ಯಾಕಂದ್ರೆ ನಾವು ಪೂಜಾರಿ ಫ್ಯಾಮಿಲಿಯವರು, ಶಾಲೆ ಅಂದ್ರೆ ನಮ್ಮ ಎಲ್ಲರದು ಒಂದು ಹಾರ್ಟ್ ಇದ್ದಂಗೆ. ನಮ್ಮ 4 ಫ್ಯಾಮಿಲಿ ಅದ ಪೂಜಾರಿ ಅಂತ ಹೇಳಿ. ನಮ್ಮ ಮನಸ್ಸಿಗೆ ಬಹಳ ನೋವುಂಟು ಮಾಡಿದ ಅನ್ನುವಂತ ಮಾತನ್ನು ಹೇಳಿದಂತ ಅರ್ಜುನ್ ಪೂಜಾರಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಈಗ ಶಾಮರಾವ್ ಪೂಜಾರಿ ಅವರು ಕೆಪಿಸಿ ಸದಸ್ಯರು ಆತನಿ ಹೆದರ್ಕೊಂಡ್ಬಿಟ್ಟವ. ಜಗನ್ಮಾತೆ ರೇಣುಕಾ ತಾಯಿ ಪಾದಕ್ಕೆ ನಮಸ್ಕರಿಸಿ, ಅಗಲಿಗೆ ಅನಿವಾರ್ಯ ಅನ್ನುವಂತ ಒಂದು ಕಾರ್ಯಕ್ರಮದ ಸನ್ನಿವೇಶದಲ್ಲಿ ನಮ್ಮ ಎಲ್ಲರ ಮಧ್ಯದಲ್ಲೇ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ನಮ್ಮ ಸಹೋದರ, ನಮ್ಮೂರಿನ ಅನರ್ಘ್ಯ ರತ್ನ ಅಂತಾನೆ ಹೇಳಬೇಕು, ಇವತ್ತು ದಂಪತಿ ಸಮೇತ ಇದ್ದಂತ ಶ್ರೀ ಬಿರಬ್ ಸರ್ ಗುರುಗಳೇ, ಹಿರಿಯ ಜೀವಿಗಳು ನನ್ನ ಸಹೋದರದಂತ ಶ್ರೀ ಬಾಳಾಸಾಹೇಬ್ ಪೂಜಾರಿ ಅವರೇ, ಇನ್ನೋರ್ವ ಹಿರಿಯ ಜೀವ ನನ್ನ ಸಹೋದರಂತ ಶ್ರೀ ಪ್ರಹ್ಲಾದ್ ಪೂಜಾರಿ ಅವರೇ, ನನ್ನ ಅರ್ಧಾಂಗಿನಿ ಶ್ರೀಮತಿ ಸವಿತಾ ಪೂಜಾರಿ ಅವರೇ, ಇನ್ನೋರ್ವ ಸಹೋದರ ಅರ್ಜುನ್ ಪೂಜಾರಿ ಅವರೇ, ವಸಂತ್ ಪೂಜಾರಿ ಅವರೇ, ವೇದಿಕೆ ಮೇಲಿದಂತ ಎಲ್ಲ ಗಣ್ಮಂಡ್ರೆ, ವಿಶೇಷವಾಗಿ ನನ್ನ ಅತ್ಯಂತ ಆತ್ಮೀಯರಾದಂಥ ಬಿಜರಿ ಸರ್ ಅವರೇ, ಬನಸ್ ಸರ್ ಅವರೇ, ಬನಸ್ ಡಾಕ್ಟ್ರೇ, ಸೇರಿದ ಎಲ್ಲ ಗಣ್ಯಮಂಡ್ರೆ, ಎಲ್ಲರಲ್ಲಿ ಶರಣಾರ್ಥಿಗಳು. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಗುಳ್ಳಪ್ಪ ಪೂಜಾರಿ ಅವರವರು, ಇನ್ನೋರ್ವ ಸ್ನೇಹಿತರು ಆತ್ಮೀಯರಾದಂಥ ಶ್ರೀ ಪಪ್ಪು ಮುಳಿಕರವರೇ, ಸೇರಿದೆಲ್ಲ ಸಹೋದರ ಸಹೋದರಿ, ಮುದ್ದು ಮಕ್ಕಳೇ ಮತ್ತು ಪತ್ರಿಕಾ ಬಳಗದ ಮಿತ್ರರೇ, ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನ ಗುರುಗಳ ಬಗ್ಗೆ ಬಹಳಷ್ಟು ವಿವರಣೆಯಾಗಿ ಕೊಟ್ಟು ಹೇಳಿದರು. ಬಂಧುಗಳೇ, ನಾವು ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಈ ಸರ್ಕಾರಿ ಶಾಲೆಗಳ ನೇಮ ಬಂದಿರೋದು 1950ರಲ್ಲಿ. ಅದಕ್ಕಿಂತ ಮುಂಚೆ ನೇಮ ಅಂತ ಬಂದಿರ್ಲಿಕ್ಕೆಲ್ಲ ಶಾಲೆ ಇತ್ತು, ಗುರುಗಳಿದ್ರು. ಇಷ್ಟ ವಯಸ್ಸಿಗೆ ನಿವೃತ್ತಿ ಹೊಂದಿರ್ಬೇಕಂತ ಬಂದಿರೋದು ನಮ್ಮ ದೇಶದಲ್ಲಿ. ಯಾವಾಗ ನಮ್ಮದೇ ಆದಂತ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಅವಾಗಿಂದ ಇಷ್ಟು ವರ್ಷ ನಂತರ ಅವರಿಗೆ ತಮ್ಮ ಮನಸ್ಸಿನಂತೆ ಬಂದಂತ ಭಾವನೆಗಳಿಗೆ ಮತ್ತು ಅವರ ಶರೀರಿಗೆ ಕೋಆರ್ಡಿನೇಷನ್ ಆಗುವುದಿಲ್ಲ ಅಂತ ಒಂದು ಉದ್ದೇಶ ಇಟ್ಟುಕೊಂಡು, ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ನ ಮುಂದಿಟ್ಟುಕೊಂಡು ರಿಟೈರ್ಮೆಂಟ್ ಅಂತ 60ಕ್ಕೆ ಕೊಡಬೇಕಂತ ಬಂದು 58 ಇತ್ತು, ಈಗ 60 ಮಾಡಿದ್ದಾರೆ. ಅದನ್ನು ನಾ ಬಿರಬ್ ಸರ್ ಹೇಳ್ತೀನಿ, ಸರ್ ಸರ್ಕಾರಿ ದಪ್ತರದಲ್ಲಿ ನೀವು ರಿಟೈರ್ಮೆಂಟ್ ಆಗಿರ್ಬೋದು. ನಿಮಗ ನಾನು ಬೀರಬ್ ಸರ್ ಕೈಲೇ ಕಲ್ತಿದ್ದೀನಿ, 6ನೇ ದಿನ ಅಲ್ಲಿಂದ ಕಲ್ತಿದ್ದೀನಿ. ನಾನು ಕೂಡ ಶಿಕ್ಷಕನಾಗಿ ಅವ್ರ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ. ಒಂದು ಅತ್ಯಂತ ವಿಸ್ಮಯ ಸಂಗತಿ ಏನ್ ಹೇಳ್ಬೇಕಂದ್ರೆ, ಬೀರಬ್ ಸರ್ ಯಾರಿಗೆ ಶಾಲೆ ಹೇಳಿಕೊಟ್ಟಿದ್ರು, ಶಿಕ್ಷಣ ಹೇಳಿಕೊಟ್ಟಿದ್ರು, ಯಾರಿಗೆ ಟ್ಯೂಷನ್ ಹೇಳಿಕೊಟ್ಟಿದ್ರು, ಅದೇ ಗುರುಗಳು ಕೈಯಾಗ ಇವು ತಾವು ಅಧಿಕಾರ ಕೊಟ್ಟಿರ್ತಿದ್ದಾರೆ. ಅದು ನಮ್ಮ ದುಂಡಪ್ಪ ಕಾಂಗ್ರೆಸ್. ದುಂಡಪ್ಪ ಕಾಂಗ್ರೆಸ್ ಅವರು ಇವತ್ತು ಹೆಡ್ ಮಾಸ್ಟರ್ ಆಗ್ತಾ ಇದಾರಲ್ಲ, ಇವರು ಬೀರಬ್ ಸರ್ ಶಿಷ್ಯರು. ಅವ್ರ ಕೈಯಲ್ಲಿ 4 ಅಕ್ಷರ ಕಲಿತವರು. ಎಂತ ನೋಡ್ರಿ, ಎಂತ ವಿಪರ್ಯಾಸ ಸಂಗತಿ. ಇವತ್ತಂತದೊಂದು ಇವೆಂಟ್ ನಾವೆಲ್ಲರೂ ಸಾಕ್ಷಿಯಾದೀವಿ, ಆ ಒಂದು ಇವೆಂಟಿಗೆ ಸಾಕ್ಷಿಯಾದೀವಿ. ಬೀರಬ್ ಸರ್ಗೆ ನಾ ಹೇಳ್ತೀನಿ, ಗುರುಗಳ ನೀವು ನಮ್ಮ ಊರಿಗೆ ಎಷ್ಟು ಮಿಸ್ ಆಗಿದ್ರಂದ್ರೆ, ನೀವು ವೈನಿ ಅವರು ಒಪ್ಕೊಂಡ್ರೆ, ನೀವು ಮನೆ ಕಟ್ತಿದ್ರೆ ನಾವು ಅಣ್ಣ ತಮ್ಮ ಮಾತಾಡ್ಕೊಂಡು ನಿಮಗೆ ಜಾಗ ಕೊಡಕ್ಕೆ ಸಿದ್ದಿದ್ದೀವಿ. ನಮ್ಮ ಊರಾಗಿರ್ಬೇಕು. ನಿಮ್ಮ ಸೇವೆ ಬಹಳ ಅನರ್ಘ್ಯವಾದಂಥದ್ದು ನಮ್ಮ ಊರಾಗ. ಬೀರಬ್ ಸರ್ ಯಾರಿಗೆ ಸಿಟ್ಟು ಬರ್ತದೆ ನೋಡಿಲ್ಲ. 19 ವರ್ಷ ಹಂಗೆ ಗತಿಸೋದು ಗೊತ್ತಿಲ್ಲ. ನಾನು ಅಲ್ಲಿ ಹೊರಗಿಂದ ಹೋಗ್ತಿರ್ತೀನಿ, ಸರ್ ಇವರು ಮಾತಾಡ್ತಾರೆ. ನಾ ಎಂದೂ ಸ್ಕೂಲಲ್ಲಿ ಒಳಗಡೆ ಬರಲಿಲ್ಲ ಸರ್. ಯಾಕೆ ಬರಲಿಲ್ಲ ಅಂದ್ರೆ, ಒಂದು ವಿಶ್ವದ ಅನುಭವ ಮತ್ತು ಅದರ ಕೊರತೆ ಅವರಿಗೆ ಕೂಡ ಮನಗಾಣಿಸುವಂತ ಹೇಳಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ, ನನ್ನ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗಣ್ಯ ಮಂಡಳಿ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ಸವಿಸ್ತಾರವಾಗಿ ಸುಮಾರು ಅವರ ಈ ಒಂದು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಯಲ್ಲಮ್ಮನೋಡಿ ಶಾಲೆಗೆ ಸೇವೆಗೆ ಸೇರಿದ ಹಿಡಿದು ಇಲ್ಲಿವರೆಗೂ ಏನಾದಂತ ಎಲ್ಲ ಘಟನೆಗಳನ್ನ ಮತ್ತು ಶಿಕ್ಷಕರ ಮತ್ತು ಶಿಕ್ಷಣದ ಮಹತ್ವವನ್ನ ಸವಿಸ್ತಾರವಾಗಿ ಹೇಳಿದ್ರು.
ಒಬ್ಬ ದೇಶದ ರಾಷ್ಟ್ರಪತಿ ನಿವೃತ್ತಿ ಹೊಂದ್ರ ಮಾಜಿ ರಾಷ್ಟ್ರಪತಿ ಅಂತ ಕರಿತೀವಿ, ಒಬ್ಬ ಮುಖ್ಯಮಂತ್ರಿ ನಿವೃತ್ತಿ ಹೊಂದ್ರ ಮಾಜಿ ಮುಖ್ಯಮಂತ್ರಿ ಅಂತ ಕರಿತೀವಿ. ಆದ್ರೆ ಯಾವತ್ತು ಮಾಜಿ ಶಿಕ್ಷಕ ಅಂತ ಕರೆದಿದ್ದು ಇತಿಹಾಸದಲ್ಲೇ ಇಲ್ಲ. ಆದ್ರೆ ಶಿಕ್ಷಕ ಯಾವತ್ತು ಜೀವಂತ ಶಿಕ್ಷಕನಾಗಿ ಉಳಿತಾನ ಅನ್ನೋದನ್ನ ಬಹಳ ವಿಸ್ತಾರವಾಗಿ ಶ್ರೀಯುತ ಶಾಮರಾವ್ ಮೀನಪ್ಪ ಪೂಜಾರಿ ಕೆಪಿ ಸದಸ್ಯರ ರತ್ನೆ ಅವರು ಬಹಳ ವಿಶಿಷ್ಟವಾಗಿ ಅದನ್ನ ಹೇಳಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಮಾನ್ಯ ಉಪನಿರ್ದೇಶಕರ ಆಡಳಿತ ಕಾರ್ಯಾಲಯ ಚಿಕ್ಕೋಡಿ ಶೈಕ್ಷಣಿಕ ಇಲಾಖೆ ಜಿಲ್ಲೆಯಿಂದ ಆಗಮಿಸಿದಂತ ನಮ್ಮ ಹೂಗಾರ್ ಸರ್, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಸರ್, ಅವರಿಗೆ ಸಮಸ್ತ ಯಲ್ಲಮೂಡಿ ಗ್ರಾಮಸ್ಥರ ವತಿಯಿಂದ ಮತ್ತು ಮುದ್ದು ವಿದ್ಯಾರ್ಥಿ ವೇದಿಕೆ ಮೇಲೆ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ವಿ. ಅವರಿಗೆ ನಮ್ಮ ಹರೋಲಿ ಸರ್ ಅವರು ಬಂದು ಮಾಲಾರ್ಪಣೆಯನ್ನು ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಹೂಗಾರ್ ಸರ್ ಬಹಳಷ್ಟು ಅಂತ ಎಲ್ಲ ಗೌರವಾನ್ವಿತ ಪೂಜಾರಿ ಮನೆತನದ ಎಲ್ಲ ಹಿರಿಯ ಸಹೋದರರಲ್ಲಿಯೂ ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವ ನಮ್ಮ ಸಹೋದರ ಬೀರಪ್ಪಣ್ಣ ಸನದಿಯವರ ಕುಟುಂಬದರಲ್ಲಿಯೂ ಬೇರೆ ಬೇರೆ ಶಾಲೆಯಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ಇದರ ಜೊತೆಗೆ ನಮ್ಮ ಸ್ನೇಹಿತರು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವಿಷಯ ಪರೀಕ್ಷಕರಂತ ಸಂಗಮೇಶ್ ಹೂಗಾರ್ ಸರ್ ಅವರಲ್ಲಿಯೂ ವಿನ್ನಡಿದಂತ ಎಲ್ಲ ನಮ್ಮ ಶಾಲೆಯ ಸಮಸ್ತ ಮುದ್ದು ವಿದ್ಯಾರ್ಥಿಗಳಲ್ಲಿಯೂ ಪಾಲಕರಲ್ಲಿಯೂ SDMC ಪದಾಧಿಕಾರಿಗಳು ತಮ್ಮೆಲ್ಲರ ಅರಿವಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಾ ಈಗಾಗಲೇ ಸಮಯ ಬಹಳಷ್ಟಾಗಿದೆ. ಕಾರಣ ಇಷ್ಟೇ, ನಾನು ಕೂಡ ಇದೇ ಶಾಲೆಯಲ್ಲಿ 1984 ಜೂನರಿಂದ 1988 ಮೇವರೆಗೂ ಇದೇ ಶಾಲೆಯಲ್ಲಿ ಕಲಿತು ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ನನ್ನ ಜನ್ಮ ಕೊಟ್ಟ ತಂದೆ ತಾಯಿ ಇಹಲೋಕ ತ್ಯಜಿಸಿದ್ದಾರೆ. ವರ್ಣಾಕ್ಷರದಿಂದ ಕಲಿಸಿದಾತ ಗುರು ಅಂತಕ್ಕಂಥ ನನ್ನ ಆರ್ಕೆ ಕುರುಂದರು ಕೂಡ ಇಹಲೋಕ ತ್ಯಜಿಸಿದ್ದಾರೆ. ನನ್ನನ್ನ ಈ ಮಟ್ಟಕ್ಕೆ ಬೆಳೆಯಲು ಕಾರಣೀಪುರುಷರಾಗಿರ್ಬೋದು. ಹೀಗೆ ಮುಂದುವರಲಿ, ಭಗವಂತ ಒಳ್ಳೆ ರೀತಿ ನಿಮ್ಗೆ ಇಟ್ಟಿಲ್ಲ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ಬಂದಂತ ಎಲ್ಲರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತಾ ಇದೆ. ನೀವು ಕೂಡ ಹಿಂದೆ ವೃತ್ತಿನಿಂದ ಹೇಗಿದ್ರು ಇನ್ನು ಮುಂದೆ ಹೊರಗೆ ಹೋದ್ರು ಕೂಡ ಹಾಗೆ ನೀವು ಸ್ನೇಹ ಸಂಬಂಧ ಇಟ್ಕೊಂಡು ಹೋಗ್ಬೇಕು. ಹೆಂಗೆ ಸಹೋದರತ್ವ ಭಾವನೆ ಇಟ್ಕೊಂಡಿರಲ್ಲ, ಇನ್ನು ಮುಂದೆ ಕೂಡ ಮುಂದುವರಿಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಇಲ್ಲನ್ನು ಮಾತಾಡ್ಲಿಕ್ಕೆ ನಾಲ್ಕಾರು ಮಾತುಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಗೌರವಪೂರ್ವಕವಾಗಿ ವಂದನೆ, ಅಭಿನಂದನೆ ಸರ್. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಧನ್ಯವಾದಗಳು. ಬಹಳ ವಿಸ್ತಾರವಾಗಿ ಮಕ್ಕಳಿಗಾಗಿ ಆಸ್ತಿ ಮಾಡಕ್ ಹೋಗಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಜಗತ್ತಿನ ಶ್ರೀಮಂತ ರಾಷ್ಟ್ರವನ್ನ ನಾವು ಕಟ್ಟಬಹುದು. ಅದು ಜ್ಞಾನದಿಂದ. ಅದಕ್ಕಾಗಿ ನಹಿಂ ಜ್ಞಾನನೇ ಸದೃಶ್ಯಂ, ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಮತ್ತೊಂದು ವಸ್ತು, ಮಿಗಿಲಾದ ವಸ್ತು ಮತ್ತೊಂದು ಇಲ್ಲ ಅನ್ನುವಂತ ಮಾತನ್ನ ನಮ್ಮ ಸಂದೇಶರು ಅವರಿಗೂ ಕೂಡ ಜೋರಾದ ಚಪ್ಪಾಳೆ ನೀಡಿರ್ಬೇಕಾದ್ರೆ ಅವರನ್ನ ಸಲ್ಲಿಸಬೇಕಂತ ಕೇಳ್ಕೊತಾ ಇದ್ದೀವಿ. ವಿಶೇಷವಾಗಿ ಇಲ್ಲಿ ಅವರ ಒಂದು ಕನಸು ಏನಪ್ಪಾ ಅಂದ್ರೆ ಎಲ್ಲಾ ನಾಯಕರ ಜೊತೆ ಒಂದು ಜಗನ್ಮಾತೆ ಹೆಸರಿನಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಆಗ್ಬೇಕು. ಅದನ್ನು ದಯವಿಟ್ಟು ಅದನ್ನ ಅವರಿದರಿಂದ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಈ ಭಾಗದ ಎಲ್ಲಾ ಮಕ್ಕಳಿಗೆ ಅನುಕೂಲ ಆಗತ್ತೆ. ಅಲ್ಲಿಂದ ನಡ್ಕೊಂಡು ದೂರ ಆಗುವಂತ ವ್ಯವಸ್ಥೆ ಐತಿ. ಇಲ್ಲಿಂದ ನೇರವಾಗಿ ಸರ್ಕಾರಿ ಪ್ರೌಢಶಾಲೆ ಆಯ್ತಂದ್ರೆ ಈ ಭಾಗದ ಎಲ್ಲಾ ಮಕ್ಕಳಿಗೆ ಅನುಕೂಲವಾಗಿ ಜ್ಞಾನದ ವ್ಯವಸ್ಥೆ ಅವರಿಗೆ ಸಿಗತೈತಿ ಅನ್ನುವಂತ ಅವರ ಆಶಯ ನಾವು ತಿಳಿಸುತ್ತಾ ಈಗ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಈಗ ಕಾರ್ಯಕ್ರಮದ ಜಿಲ್ಲಾ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ ಆಗಮಿಸುವಂತ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಸರ್ ಆಗಿರುವಂತ ಶ್ರೀಯುತ ಹೂಗಾರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ ನೀಡಬೇಕು. ಯಾಕಂದ್ರೆ ಈ ಕಾರ್ಯಕ್ರಮ ಉದ್ದೇಶ ಬಹಳ ಕ್ರಿಯಾಶೀಲತೆ ಅವರು. ತಾಯಿ ರೇಣುಕಾಮಾತೆಯಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಈಗಾಗಲೇ ಸರ್ ಹೇಳಿದರು, ಇವತ್ತು ಜುಲೈ 31 ನಮ್ಮ ಸಾಕಷ್ಟು ಎಲ್ಲ ಹಿರಿಯ ನೌಕರರು ನಿವೃತ್ತಿಯನ್ನು ಹೊಂದುವಂಥ ಒಂದು ಸಂದರ್ಭ. ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯಾದ್ಯಂತ ಅನೇಕ ನಮ್ಮ ಹಿರಿಯ ನೌಕರ ಬಂಧುಗಳು ನಿವೃತ್ತಿ ಹೊಂದ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಇವತ್ತು ತಾಲೂಕಿನಲ್ಲಿ ಅನೇಕ ಕಡೆ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಸಮಯ ಸಾಕಷ್ಟು ಆಗಿದೆ. ಸನೀರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಸುಮಾರು 25 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಅವರು ಹುಟ್ಟು ಹೋರಾಟಗಾರರು. ಯಾವಾಗಲೂ ಕೂಡ ಯಾವುದೇ ಒಂದು ಕೆಲಸವನ್ನ ಉತ್ಸಾಹದಿಂದ ಮುನ್ನುಗ್ಗಿ ಆ ಕೆಲಸವನ್ನ ಯಶಸ್ವಿ ಮಾಡುವಂತ ಒಂದು ಪ್ರವೃತ್ತಿಯನ್ನು ಹೊಂದಿದಂತ ನಮ್ಮ ಸನೀರ್ ಸರು ಇವತ್ತು ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಬಟ್ ವೃತ್ತಿಯಿಂದ ಮಾತ್ರ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಆದರೆ ಶಿಕ್ಷಕ ಅನ್ನುವಂಥ ಒಂದು ಪದವಿ ಏನೈತಲ್ಲ, ಅದು ನಿರಂತರವಾಗಿ ಇರುವಂಥದ್ದು. ಅವರು ನಿವೃತ್ತಿ ಹೊಂದಿದರೂ ಕೂಡ
ನಮ್ಮ ಇಲಾಖೆಯ ಜೊತೆಗೆ ಎಲ್ಲ ಹಿರಿಯ ಜೀವಿಗಳ ಜೊತೆಗೆ ಎಲ್ಲರ ಜೊತೆಗೆ ಒಂದು ಉತ್ತಮವಾದಂಥ ಸಂಬಂಧ ಇಟ್ಕೊಂಡು ಈ ಗ್ರಾಮದ ಅಭಿವೃದ್ಧಿಗಾಗಿ ಅವರು ಇನ್ನೂ ಹಲವಾರು ಕೊಡುಗೆಗಳನ್ನು ನೀಡಬೇಕಾಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ಅನೇಕ ಹಿರಿಯರು ಸಾಕಷ್ಟು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನೇನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಅವರ ಮುಂದಿನ ಜೀವನ, ಯಾಕಂದರೆ ನೋಡ್ರಿ, ನಾವು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಹಿಂದುಳಿದಂಥ, ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳು, ಸಾಮಾಜಿಕವಾಗಿ ಹಿಂದುಳಿದಂಥ ಮಕ್ಕಳು, ಈ ಮಕ್ಕಳಿಗೆ ನಾವು ಉತ್ತಮ ರೀತಿಯಲ್ಲಿ ಕಲಿಸಿದ್ದೇ ಆದರೆ ನಮ್ಮ ಮಕ್ಕಳು ಕೂಡ ಒಂದು ಉನ್ನತವಾದಂಥ ಹುದ್ದೆಯನ್ನು ಹೊಂದುತ್ತಾರೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಸನಿ ಸರ್ ಅಂತ ಹೇಳ್ಬೋದು ನಾವು. ಯಾಕಂದರೆ ಅವರ 3 ಮಕ್ಕಳು ಮೆಡಿಕಲ್ ಮಾಡ್ತಾ ಇದ್ದಾರೆ, MBBS MD ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಮಕ್ಕಳು MBBS MD ಮಾಡಬೇಕಾದ್ರೆ ನಮ್ಮ ಕೈಯಲ್ಲಿ ಕಲಿಯುವಂಥ ಮಕ್ಕಳಿಗೆ ನಾವು ಪ್ರಾಮಾಣಿಕವಾಗಿ ಕಲಿಸ್ಬೇಕು. ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದ್ದೇ ಆದರೆ ನಮ್ಮ ಮಕ್ಕಳು ಕೂಡ ಉದ್ಧಾರ ಆಗ್ತಾರೆ, ಸಮಾಜ ಉದ್ಧಾರ ಆಗ್ತದೆ. ಆ ನಿಟ್ಟಿನಲ್ಲಿ ಸನಿ ಸರ್ ನಮಗೆ ಈ ಒಂದು ಸಮಾಜಕ್ಕೆ ಮಾದರಿ ಮತ್ತು ಪ್ರೇರಣೆ ಅಂತ ಹೇಳ್ಬೋದು ನಾವು. ಆ ನಿಟ್ಟಿನಲ್ಲಿ ಸುಮಾರು 29 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿ ಇವತ್ತು ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸನಿ ಸರ್ ಹಾಗೂ ಸಹೋದರಿಯವರು ಅವರ ಉತ್ತಮವಾದಂಥ ಆರೋಗ್ಯ ಆಯುಷ್ಯವನ್ನು ಹೊಂದಲಿ, ಮುಂದಿನ ಒಂದು ಭವಿಷ್ಯದಲ್ಲಿ 100 ಕಾಲ ಸುಖವಾಗಿ ಅವರಿಗೆ ಅವರು ಬಾಳಲಿ, ದೇವರ ಆಶೀರ್ವಾದ ಅವರಿಗೆ ಇರಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೆ ಧನ್ಯವಾದವನ್ನು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಮಕ್ಕಳಿಗೆ ಅವಶ್ಯವಾದಂಥ ಶಿಕ್ಷಣವನ್ನು ಕೊಡಿ. ಶಿಕ್ಷಣವು ಹುಲಿ ಹಾಲಿದ್ದಂತೆ ಕುಡಿದವನು ಗರ್ಜಿಸಲೇಬೇಕು. ಅದಕ್ಕಾಗಿ ಜೊತೆಗೆ ಶಿಕ್ಷಣದ ಬಹಳಷ್ಟು ಅವಶ್ಯಕತೆ ಇದೆ ಅಂತ ಅದನ್ನ ಶ್ರೀಯುತ ಹುಗಾರ್ ಸರ್ ಅವರು ತಿಳಿಸಿದ್ರು. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ 30 ವರ್ಷಗಳ ಕಾಲ ಸತತ ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿ ಮೇಣದ ಬತ್ತಿ ಹಾಗೆ ತಮ್ಮನ್ನ ತಾವು ಸುಟ್ಟಿಕೊಂಡು ಜಗತ್ತಿಗೆ ಜ್ಞಾನವನ್ನ ಕೊಡುವನೇ ನಿಜವಾದ ಶಿಕ್ಷಕ. ಜೊತೆಗೆ ವ್ಯಕ್ತಿಯಲ್ಲಿರುವಂತಹ ಸೂಕ್ತವಾದಂತಹ ಪ್ರತಿಭೆಯನ್ನ ಬಡಿದೆಬ್ಬಿಸಿ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನಿಗೆ ದಾರಿಗೆ ತರುವನೇ ನಿಜವಾದ ಗುರು. ಅಂತಹ ಗುರುಗಳು ಅವರ ಇವತ್ತಿನ ನಿವೃತ್ತಿಯ ನುಡಿಗಳನ್ನ ಯಾವ ರೀತಿಯಾಗಿದೆ ಅದು ಅವರನ್ನ ಜೋರಾದ ಚಪ್ಪಾಳೆಯ ಮುಖಾಂತರ ಅವರಿಗೆ ನಾವು ಅದನ್ನ ಸಮರ್ಪಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಹಲೋ, ಮೊದಲಿಗೆ ಗ್ರಾಮ ದೇವತೆ ಆದಂಥ ಆದಿಶಕ್ತಿ ಯಲ್ಲಮ್ಮ ದೇವಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಯಲ್ಲಮೋಡಿ ಶಾಲೆಯ ಯಲ್ಲಮೋಡಿ ಗ್ರಾಮದ ನನ್ನ ಆತ್ಮೀಯ ಅಣ್ಣನವರಾದಂಥ ಅಣ್ಣನವರ ಅಂತನ, ಯಾಕಂದ್ರನ ಸತತ 95ನೇ ಇಸ್ವಿಯಿಂದ 2006ನೇ ಇಸ್ವಿವರೆಗೆ ಜುಂಜರವಾಡ ಗ್ರಾಮದಲ್ಲಿ 11 ವರ್ಷ ಸೇವೆ ಮಾಡಿ 11 ವರ್ಷ ಸೇವೆ ಆದ್ಮೇಲೆ 2006ರಿಂದ 2025 ಜುಲೈ ತನಕ ಇಲ್ಲೇ ಬಂದೀನಿ. ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಹುಟ್ಟಿ ಸರ್ ಹೇಳಿದ್ರು, ನೀವು ಎಲ್ಲಿ ತೋತಿಪ್ಪ ಅಂದಾಗ ನಾನು ಎಲ್ಲ ಮುಡಿನ ತೋರಪ್ಪ ನೀ ಅಂದರು, ಈ ನೆನಪು ಮಾಡಿದ್ರು. ಆದ್ರೆ ನಾನು ನನ್ನ ಭಾವನೆಯೂ ಇತ್ತು, ಇದು ನನ್ನ ಊರ, ನನ್ನ ಮನೆ, ನಾನು ಇದನ್ನತ್ತ ತಿಳ್ಕೊಂಡ ಇಲ್ಲಿ ಬರ್ಬೇಕಂತ ಆಸೆ ಇತ್ತು. ಇಲ್ಲಿ ಬಂದ ಮೇಲೆ 21 ವರ್ಷ ಹೆಂಗೆ ಹೋದವು ಅನ್ನೋದು ನಾನು ತಿಳಿಲಿಲ್ಲ. ಮಕ್ಕಳ ಜೊತೆ ಬೆರೆತು, ಪಾಲಕರ ಜೊತೆ ಬೆರೆತು, ಎಲ್ಲ ಪಾಲಕರ ಸಹಕಾರ ಸಹಬಾಳ್ವೆ ಎಲ್ಲ ಚೆನ್ನಾಗಿತ್ತು. ಅದಕ್ಕಾಗಿ ಮೊದಲಿಗೆ ಹಿರಿಯರಾದಂಥ ಬಾಳುವನ್ನ ಇವರನ್ನ ನೆನಪಿನಲ್ಲಿ ನೆನೆಸುತ್ತಾ, ಅದೇ ರೀತಿಯಾಗಿ ಹಿರಿಯರಾದಂಥ ನನ್ನ ಅಣ್ಣನಾದಂಥ ಪ್ರಹ್ಲಾದ್ ಪೂಜಾರಿ ಅವರನ್ನು ನೆನೆಸುತ್ತಾ, ಅದೇ KPCC ಸದಸ್ಯರಾದಂಥ ಅಣ್ಣನವರಾದಂಥ ಶ್ಯಾಮರಾವ್ ಪೂಜಾರಿ ಅವರನ್ನ, ಅದೇ ರೀತಿಯಾಗಿ ನನ್ನ ಬಲಗೈ ಇದ್ದಂಥ ಅರ್ಜುನ್ ರಾವ್ ಪೂಜಾರಿ ಅವರನ್ನ, ಅದೇ ರೀತಿಯಾಗಿ ಪಂಚಾಯ್ತಿ ಸದಸ್ಯರಾದಂಥ ಪಪ್ಪಣ್ಣ ಮುಳಿಕ ಅವರನ್ನ, ಪಂಚಾಯ್ತಿ ಅಧ್ಯಕ್ಷರಾದಂಥ ಗೋಳಪ್ಪ ಪೂಜಾರಿ ಅವರನ್ನ, ಶ್ರೀಮತಿ ಸವಿತಾ ವೈನಿ ಅವರನ್ನ, ಅದೇ ರೀತಿಯಾಗಿ ನಮ್ಮ
ಚಿಕ್ಕೋಡಿಯಿಂದ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬಂದಂಥ ನಮ್ಮ ಹೂಗಾರ್ ಸರ್ ಅವರನ್ನು ಅದೇ ರೀತಿಯಾಗಿ ನಮ್ಮ ಅಳಿಯನಾದಂಥ ಡಾಕ್ಟರ್ ಮುರಾರಿ ಅವರನ್ನು, ಮಲ್ಲು ಬಿಜ್ಜಿ ಅವರನ್ನು, ಸೂರ್ಯವಂಶಿ ಸರ್ರನ್ನು, ಅಣ್ಣಪ್ಪ ಸೌದಿ ಸರ್ ಅವ್ರನ್ನ, ತಾಲೂಕಾ ಮುಖ್ಯೋಪಾಧ್ಯಾಯರಾದಂಥ ಸಂಘದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರನ್ನು, ನಮ್ಮ ಅದೇ ರೀತಿಯಾಗಿ ನಮ್ಮ ಮಾವನರಾದಂಥ ಹೂಟಿ ಸರ್ ಅವರನ್ನ ಎಲ್ಲರನ್ನು ಅದೇ ರೀತಿಯಾಗಿ ಸುಭಾಷ್ ಸೋನ್ಕರ್ ಅವರನ್ನ, ಪ್ರವೀಣ್ ಪಾಟನ್ಕರ್ ಅವರನ್ನ ಎಲ್ಲರನ್ನು ಆತ್ಮೀಗೆ ವಂದಿಸಿ ಒಂದೆರಡು ಮಾತುಗಳನ್ನು ಹೇಳ ಬಯಸ್ತಾ ಇದ್ದೇನೆ. ಮೊದಲಿಗೆ 1995ನೇ ಇಸ್ವಿಯಲ್ಲಿ ಜಾತ್ರೆ ಇತ್ತವಾಗ ದೊಡ್ಡಮಾನ ದಿವಸನ ನಾನು ಎಲ್ಲಿ ಜುನವಾಡ ಗ್ರಾಮಕ್ಕೆ ಜಾಯಿನ್ ಆದ್ನಿ. ಅದಾದ್ಮೇಲೆ ಅಲ್ಲಿಂದ ಶುರು ಆಯಿತು ನನ್ನ ಪಯಣ. ಅಲ್ಲಿ 1 to ಪ್ರಹ್ಲಾದ್ ಹೇಳಿದ 1 to 5th ಇತ್ತು. 1 to 5th ಇದ್ದಾಗ ಅಂದ್ರೆ 1 to 5th ಅಂದ್ರೆ ಎಷ್ಟು 30ರಿಂದ 35 ಹುಡುಗರು ಇತ್ತು. ಅವಾಗ ಅದು 6ನೇ ಬ್ಯಾಚ್ ಅವ್ರದ್ದು ಬಂದಿತ್ತು, ಬಡಗೇರ್ ಅವ್ರದನ. ಮುಂದೆ ಮರಿವರ್ಸನ 6 ಇದ್ದದನ್ನ 7 ಮಾಡಿದ್ವಿ. ಒನ್ನೊಟ್ಟಿಗೆ ಹುಡುಗರು ಜಾಸ್ತಿ ಆಗಲಾಯ್ತು. ಎಲ್ಲಾರು ಮನೆ ಹೋಗಿ ಎಲ್ಲರ ಮಕ್ಕಳಿಗೆ ಇದನ್ನ ಮಾಡಿ ಅಂದ್ರೆ ಶಿಕ್ಷಣದಿಂದ ಭಾಳ ವಂಚಿತರಾಗಿದ್ರು. ಅಲ್ಲಿ ಜೀವನಾಡ ಗ್ರಾಮದಲ್ಲಿ 100ಕ್ಕೊಬ್ರು SSLC ಇದ್ದವ್ರು ಇದ್ರು. ಅದೇ ರೀತಿಯಾಗಿ ಸತತ ಎಲ್ಲರ ಪ್ರಯತ್ನದಿಂದ ಅಲ್ಲಿ ಏನ್ ಹಾಕಿದೀವಲ್ಲ ಬುನಾದಿಯನ್ನ, ಆ ಬುನಾದಿಯಿಂದ ನನ್ನ ಮಕ್ಕಳು ಸಹಿತ ಒಂದು ಉನ್ನತ ಹುದ್ದೆಗೆ ಬಂದಾರಂತಾರ ಅಂದ್ರನ ಅದು ಸಂತೋಷದ ವಿಷಯ. ಅದೇ ರೀತಿ ಅಲ್ಲಿ 9 ವರ್ಷ 11 ವರ್ಷ ಸೇವೆ ಮಾಡಿ ಇಲ್ಲಿ ಯಲ್ಲಮಡಿಗೆ ಬಂದೆ. ಯಲ್ಲಮಡಿಗೆ ಬಂದ ಮೇಲೆ ಈ ನಮ್ಮ ಪೂಜಾರಿ ಬಂಧುಗಳ ಒಡಲಲ್ಲಿ ಬಿದ್ದೆ. ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೆದು ಅವ್ರು ಯಾವ ರೀತಿ ಹೇಳ್ತಾರಲ್ಲ ಅದೇ ರೀತಿಯಾಗಿ ನಡೆದುಕೊಂಡು ಎಲ್ಲಾ ಮಕ್ಕಳಿಗೆ ಪಾಲಕರು ಪೋಷಕರು ನನಗೆ ಸಾಕಷ್ಟು ಸಹಕಾರ ಕೊಟ್ಟರು. ಆದ್ರೆ ನಾನು ಎಂದೂ ಸಿಟ್ಟ ಸ್ವಭಾವ ಇದ್ದಿದ್ದಿಲ್ಲ. ಇದೇ ಹೇಳಿದ್ರಲ್ಲ ಅರ್ಜುನ್ ಮಲಕರ. ಆದ್ರೆ ಅವ್ರು ಯಾವಾಗಲೂ ಏನೋ ಒಂದು ಸಿಟ್ಟು ನಡೆದು ಬೇದ್ರು ನಾ ಎಂದೂ ಬೇದು ತಿಳ್ಕೊತಿದ್ದೆ. ಹಿಂದಿನ ಕಾರ್ಪೊರೇಷನ್ದ ಏನಿಲ್ಲ ಏನ್ ಸರ್ ಹತ್ತಿದ್ರು. ಆದ್ರೆ ನಾ ಎಂದೂ ತಿಳ್ಕೊಲಿಲ್ಲ. ಅದು ಒಂದು ನಮ್ಮ ಮನೆ ಪೂಜಾರಿ ಮಣಿತಾನಂದ್ರೇನ ನಮ್ಮ ಮನಿ ಇದ್ದಂಗ ಐತಿ. ಇನ್ನೂ ಅದ್ರ ಆ ಮನಿಯಾಗಿ ನಾನು ಬದನಿ ಮುಂದಾದ್ರೂ ಹಂಗ ಮುಂದೆ ಹೋಗ್ತಾನ ಅಂತ ಹೇಳ್ಕೊಂಡು ನಾನು 2 ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ತಮ್ಮ ನಿವೃತ್ತ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಹಂಚಿಕೊಂಡು ಈ ಒಂದು ಜಗನ್ಮಾತೆಯ ಉಡಿಯಲ್ಲಿ ಎಲ್ಲ ಮಕ್ಕಳ ನಿಜವಾದ ಶಿಕ್ಷಣವನ್ನು ನಾವು ನೀಡಿದ್ದೀವಿ. ನಮ್ಮ ವೃತ್ತಿ ಅದು ಸಾರ್ಥಕವಾಗಿದೆ. ಅದಕ್ಕೆ ಕಾರಣ ಎಲ್ಲ ಪೂಜಾರಿ ಬಂಧುಗಳು ಅವರ ಮಾರ್ಗದರ್ಶನದಲ್ಲೇ ಈ ಶಿಕ್ಷಣ, ಈ ಒಂದು ಶಾಲೆ ಉನ್ನತ ಮಟ್ಟಕ್ಕೆ ಹೋಗಲಿ. ಅಲ್ಲಿ ಅವರ ಆಶಯದೊಂದಿಗೆ ತಮ್ಮ ಎಲ್ಲ ಆಶಯ ನುಡಿಗಳನ್ನು ಹಂಚಿಕೊಂಡಂತ ಈಗ ವಿಶೇಷವಾಗಿ ಇವ್ರ ವತಿಯಿಂದ ಸಂಗೊಳ್ಳಿ ರಾಯನ ಯುವ ಸಂಘದವರ ವತಿಯಿಂದ, ಕೊಪ್ಪನವರ ವತಿಯಿಂದ ಹಾಗೂ ನಮ್ಮ ತಾಲೂಕು ಮುಖ್ಯೋಪಾಧ್ಯಾಯರ ಅಧ್ಯಕ್ಷ ಸಂಘದ ವತಿಯಿಂದ, ಅದೇ ರೀತಿಯಾಗಿ ನಮ್ಮ ಪ್ರೌಢಶಾಲೆ ಈಗ ನಮ್ಮ ಸರ್ ಇಲ್ಲ ಸರ್ ಇಲ್ಲ ಈಗ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಸರ್ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆ ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಎಲ್ಲರೂ ಸಹ ಭಾಗವಹಿಸಕ್ಕೆ ಸರ್ ಹೋಗ್ಬೇಡ್ರಿ ಯಾರು. ನಂತರದಲ್ಲಿ ಪುಷ್ಪ ನಮನ ಇದೆ ಇನ್ನು ಸರ್ ಸರ್ ಪುಷ್ಪ ನಮನ ಸರ್ ಎಲ್ಲ ಮಕ್ಕಳನ್ನ ವಸಂತ್ ಪೂಜಾರಿ ಅವರು ಭಾಗವಹಿಸಿತು. ಜೋರಾದ ಚಪ್ಪಾಳೆ ವಿದ್ಯಾರ್ಥಿಗಳು ಎಲ್ಲರೂ. ನಮ್ಮ ಹೆಗಾ ಸರ್ ಹಾಗೂ ಅಣ್ಣಪ್ಪ ಸೌದಿ ಸರ್ ಅವರು ಸತ್ಕಾರ ನೆರವೇರಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾರೆ. ಈಗ ಹೂಟಿ ಸರ್ ಅವರು ಈಗ ಸರ್ಕಾರಿ ಪ್ರೌಢಶಾಲೆ ಜಿಂದ್ರವಾಡ ವಿಶ್ವನಾಥ್ ಸೂರ್ಯವಂಶಿ, ಪ್ರಹ್ಲಾದ್ ಬಡಿಗೇರಿ, ಪವನ್ ನೆಡೋಲಿ ಸರ್. ಸರ್ ಎಲ್ಲ ವಿದ್ಯಾರ್ಥಿಗಳನ್ನ ಸಾಲಾಗಿ ನಿಲ್ಲಿಸಿ ಸರ್. 2 ಬಾಜು ನಿಲ್ಲಿಸಿ ಸರ್, 2 ಬಾಜು. ಸರ್ ಬ್ಯಾಡ್ರಿ ತಪ್ಪಿದ್ರಿ ಸರ್. ಶಾನ್ಭೋಗಿ ಸಾಹೇಬ್ರ ಇದು ನಿಜವಾದ ಗಾತ್ರ. ಇದು ನಮ್ಮ ಭಾರತದ ಪರಂಪರೆ, ಸಂಪ್ರದಾಯ, ದೊಡ್ಡ ಪರಂಪರೆ ಇದು. ಯಾಕಂದ್ರೆ ಸರ್ ಧನ್ಯವಾದಗಳು ಸರ್.
ನಮ್ಮ ಹೂಟಿ ಸರ್ ಅವರಿಗೆ. ಅದೇ ರೀತಿಯಾಗಿ ತಾಲೂಕಾ ನಮ್ಮ ಪೂಜಾರಿ ಸರ್ ಅವರು ಬಂದಿದ್ದಾರೆ. ತಾಲೂಕಾ ಮುಖ್ಯೋಪಾಧ್ಯಾಯ ಸಂಘದ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಸರ್. ವಸಂತ್ ಪೂಜಾರಿ ಅವರು ಬರಬೇಕು, ಅಧ್ಯಕ್ಷರು ದಯವಿಟ್ಟು. ಅದೇ ರೀತಿಯಾಗಿ ಮೊರಾರಿ ಬನಾರ್ ಸರ್ ಅವರು ದಯವಿಟ್ಟು ಬರಬೇಕು. ಹಾ ಸರಿ ಬನ್ನಿ. ಹುಟಿ ಸರ್ ಬರಬೇಕು ಸರ್. ಅವರ ಧರ್ಮಪತ್ನಿ ಅವರು ಬರಬೇಕು ದಯವಿಟ್ಟು ವೇದಿಕೆ ಮೇಲೆ. ಹುಟಿ ಸರ್ ಅವರ ಧರ್ಮಪತ್ನಿ ಅವರು ಬರ್ರಿ. ಎಲ್ಲರೂ ನಿಂತ್ಕೋರಿ, ಹೈಟ್ ವೈಸ್ ನಿಲ್ಲಿಸ್ರಿ ಕರೆಕ್ಟ್ ಆಗಿ. ಸರ್ ಸರ್ ಒಂದಿಬ್ರು ಸರ್ ಸರ್ ವೆಲ್ಕಮ್ ಅಣ್ಣ. ಕೃಷ್ಣನಮ್ಮ ಈಗ ಪೂಜಾರಿ ಸರ್ ಬೀರಪ್ಪ ಸಣದಿ ಗುರುಗಳಿಗೆ ಮತ್ತು ಅವರ ಗುರು ವೃಂದ, ಗೆಳೆಯರ ಗುರು ವೃಂದ ಬಂದು ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ಕಟಗೇರಿಯಿಂದ ಬಂದಂಥ ಅಶೋಕ್ ಪೂಜಾರಿ ಅವರು ಕೂಡ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಅವರಿಗೆ ಸನ್ಮಾನ ಮಾಡಿದ್ದಾರೆ. ವೇದಿಕೆ ಮೇಲೆ ಸನ್ಮಾನ್ಯ ಕಟಗೇರಿಯವರಾದ ಅಶೋಕ್ ಸಾತಪ್ ಮುತ್ಯ ಪೂಜಾರಿ ಅವರು ಕೂಡ ಇಲ್ಲಿ ವೇದಿಕೆ ಮೇಲೆ ಅವರಿಗೆ ಸನ್ಮಾನ್ಯ ಬೀರಪ್ಪ ಸಣದಿ ಗುರುಗಳಿಗೆ ಸನ್ಮಾನ ನೀಡಿ ಸನ್ಮಾನ್ಯ ಬೀರಪ್ಪ ಸಣದಿ ದಂಪತಿಗಳ ಸುಪುತ್ರರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರು ಕೂಡ MBBS ಮತ್ತು IAS ಮಾಡುವಂಥ ವಿದ್ಯಾರ್ಥಿಗಳು. ಅವರು ಸರ್ವಶ್ರೇಷ್ಠ ವಿದ್ಯಾರ್ಥಿಗಳು. ಅಂಥವರನ್ನು ನಮ್ಮ ಕಟಗೇರಿಯ ಅಶೋಕ್ ಪೂಜಾರಿಯವರು ವೇದಿಕೆ ಮೇಲೆ ಪ್ರೀತಿಯಿಂದ ಕರೆದು ಆ ಒಂದು ತಮ್ಮ ತಂದೆ ತಾಯಿಗಳ ಪಕ್ಕದಲ್ಲಿ ಸನ್ಮಾನ್ಯ ಬೀರಪ್ಪ ಸಣದಿ ಗುರುಗಳ ಒಂದು ಸುಪುತ್ರರು ಆಗಮಿಸಿದ್ದಾರೆ ವೇದಿಕೆ ಮೇಲೆ. ಅವರನ್ನು ಕಟಗೇರಿಯ ನಮ್ಮ ಅಶೋಕ್ ಪೂಜಾರಿ ಗುರುಗಳು ಪ್ರೀತಿಯಿಂದ ಸನ್ಮಾನ್ಯ ಬೀರಪ್ಪ ಸಣದಿಯವರ ಸುಪುತ್ರರನ್ನು ವೇದಿಕೆ ಮೇಲೆ ಕರೆದರು. ಆ ಒಂದು ಸನ್ಮಾನ್ಯ ಬೀರಪ್ಪ ಸಣದಿಯವರ ಸುಪುತ್ರರು ಕೂಡ ಈಗ ಅವರು ಸರ್ವಶ್ರೇಷ್ಠ ವಿದ್ಯಾರ್ಥಿಗಳು. ಒಬ್ಬರು IAS ಅನ್ನು ಸ್ಟಡಿ ಮಾಡ್ತಾ ಇದ್ದಾರೆ ಮತ್ತು ಒಬ್ಬರು MBBS ವಿಶೇಷವಾದ ವೃತ್ತಿ, ಎಲ್ಲರಿಗೂ ಆರೋಗ್ಯವನ್ನು ನೀಡುವ ಒಂದು ವೃತ್ತಿಯ MBBS ಪದವಿಯನ್ನು ಗಿಟ್ಟಿಸಿಕೊಂಡು ಬರುವಲು ಅವರು ಸಿದ್ಧತೆ ನಡೆಸಿದ್ದಾರೆ. ಹಾಗೆಯೇ ನಮ್ಮ ಸನ್ಮಾನ್ಯ ಬೀರಪ್ಪ ಸಣದಿಯವರ ಗೆಳೆಯರ ಬಳಗ ಅಷ್ಟಿಷ್ಟಲ್ಲ, ಅವರು ಸಮುದ್ರದಷ್ಟು ವಿಶಾಲವಾದ ಒಂದು ಗೆಳೆಯರ ಬಳಗವನ್ನು ಅವರು ಹೊಂದಿದ್ದಾರೆ. ಅಂದರೆ ಕೇವಲ ಅವರು ಶಾಲೆಯಲ್ಲಿ ಕೆಲಸ ಮಾಡುವುದರಿಂದ ಬರೀ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಮತ್ತು ಆ ಒಂದು ಸುತ್ತಮುತ್ತಲಿನ ಗುರು ವೃಂದಗಳನ್ನು ಹೊರತುಪಡಿಸಿ ಸಾಕಷ್ಟು ರೈತ ಜೀವಿಗಳ ಮತ್ತು ರಾಜಕೀಯ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವ ಜೀವಿಗಳ ಒಂದು ಗೆಳೆತನವನ್ನು ಅವರು ಸಾಕಷ್ಟು ಹೊಂದಿದ್ದಾರೆ. ಅವರಿವರನ್ನದೇ ಅವರಿಗೆ ಸಾಕಷ್ಟು ಎಲ್ಲ ಗೆಳೆಯರ ಬಳಗ ಇದೆ. ಇಲ್ಲಿ ನಮ್ಮ ಕೊಕ್ಕೊಟ್ನೂರದ ಕಾವ್ರೆ ಬಂಧುಗಳಾದ ಇಲಾಯಿ ಕಾವ್ರೆಯವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೆ ಸನ್ಮಾನ ನೀಡಿ ಅವರಿಗೆ ಹಸ್ತಲಾಘವ ನೀಡಿ ಪ್ರೀತಿಯಿಂದ ಅವರನ್ನು ಕಾಣಿದ್ದಾರೆ, ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ. ಆದರೆ ಸನ್ಮಾನ್ಯ ಬೀರಪ್ಪ ಸಣದಿಯವರು ಈ ಸಂದರ್ಭದಲ್ಲಿ ಹರ್ಷವನ್ನು ಖುಷಿಯನ್ನು ಅನುಭವಿಸುತ್ತಿದ್ದಾರೆ. ಅವರಿಗೆ ಸಾಕಷ್ಟು ಅವರಿಂದ ಕಲಿತ ವಿದ್ಯಾರ್ಥಿಗಳು ಹಣೆ ಹಚ್ಚಿ ನಮಸ್ಕರಿಸುತ್ತಿದ್ದಾರೆ, ಪ್ರೀತಿಯಿಂದ ಅವರನ್ನು ಕಾಣುತ್ತಿದ್ದಾರೆ, ಗೌರವದಿಂದ ಅವರನ್ನು
ಅಪ್ಪಿಕೊಳ್ಳುತ್ತಿದ್ದಾರೆ. ಅವರ ಎರಡು ಕೈಗಳನ್ನು ಜೋಡಿಸಿ ಆ ಕೈಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದಾರೆ. ಅಂಥ ಒಂದು ಗೆಳೆಯರ ಬಳಗ. ಸನ್ಮಾನ್ಯ ಇಲಾಯಿ ಅಕ್ಬರ್ ಸಾಹೇಬ್ ಖಾವ್ರೆಯವರು ಈ ಒಂದು ವೇದಿಕೆ ಮೇಲೆ ಆಗಮಿಸಿ ಅವರಿಗೆ ಸನ್ಮಾನ ನೀಡಿ ಪ್ರೀತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಮತ್ತೆ ಸನ್ಮಾನದ ಮೇಲೆ ಸನ್ಮಾನಗಳು, ಮಾಲಾರ್ಪಣೆಗಳ ಮೇಲೆ ಮಾಲಾರ್ಪಣೆಗಳು, ಮೈಸೂರು ಪೇಟೆಗಳ ಮೇಲೆ ಪೇಟಗಳನ್ನು ತೋರಿಸಿ ಅವರನ್ನು ಇಬ್ಬರು ದಂಪತಿಗಳು, ಸನದಿ ದಂಪತಿಗಳು ಇಬ್ಬರು ರಾಣಿಯರಂತೆ ರಾರಾಜಿಸುತ್ತಿದ್ದಾರೆ. ಅವರನ್ನು ನೋಡಿ ನಮಗೆ ಆ ಸಂತೋಷವನ್ನು ಕಣ್ಣು ತುಂಬಿಕೊಳ್ಳುವ ಭಾಗ್ಯ ನಮಗೆ ಸಿಕ್ಕಿದೆ. ಅಂಥೊಬ್ಬರ ಗುರುಗಳು ಓಪನ್ ಹಾರ್ಟ್ ಕ್ಲಿಯರ್ ಮ್ಯಾನ್ ಅಂತಾರಲ್ಲ, ಅಂಥ ಒಬ್ಬರು ಓಪನ್ ಹಾರ್ಟ್ ಇರುವಂತಕ್ಕಂಥ ಗುರುಗಳು, ಎಲ್ಲ ಎದುರಿಗೆ ಬಂದ ಪ್ರತಿಯೊಬ್ಬ ಜನರನ್ನು ಅಪ್ಪಿಕೊಳ್ಳುವಂಥ ಜಾಯಮಾನದ ಗುರುಗಳು. ಅಂಥವರನ್ನು ನೋಡುವುದು, ಅಂಥವರೊಂದಿಗೆ ನಮ್ಮ ಗೆಳೆತನವನ್ನು ಬೆಳೆಸುವುದು ಎಷ್ಟೊಂದು ಸೂಕ್ತವಲ್ಲವೇ? ಅದಕ್ಕಾಗಿ ಸನ್ಮಾನ್ಯ ಬೀರಪ್ಪ ಸನದಿ ದಂಪತಿಗಳಿಗೆ ಸಾಕಷ್ಟು ಕಿರೀಟದಂಥ ಮಹಾರಾಜರು ತೊಡಿಸುವಂಥ ಕಿರೀಟಗಳನ್ನು ಸಲ್ಲಿಸಿ ಈಗ ನಮ್ಮ ಮಾನ್ಕಾರಿಗಳಾದ ಸನ್ಮಾನೀಯ ಡಾಕ್ಟರ್ ಸವಿತಾ ಶ್ಯಾಮರಾವ್ ಪೂಜಾರಿಯವರು ಅವರಿಗೆ ಮೈಸೂರು ಪೇಟ ತೊಡಿಸಿ ಮಾಲಾರ್ಪಣೆ ನೀಡಿ ಶಾಲು ಹೊದಿಸಿ ಇಬ್ಬರು ದಂಪತಿಗಳನ್ನು ಸನ್ಮಾನೀಯ ಮಾನ್ಕಾರಿಗಳಾದ ಡಾಕ್ಟರ್ ಸವಿತಾ ಶ್ಯಾಮರಾವ್ ಪೂಜಾರಿಯವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನೀಯ ಮಾನ್ಕಾರಿಗಳಾದ ಡಾಕ್ಟರ್ ಸವಿತಾ ಶ್ಯಾಮರಾವ್ ಪೂಜಾರಿ ದಂಪತಿಗಳು ಕೂಡ ಈ ಸಂದರ್ಭದಲ್ಲಿ ಸನ್ಮಾನ್ಯ ಬೀರಪ್ಪ ಸನದಿ ದಂಪತಿಗಳನ್ನು ಕೂಡ ಒಟ್ಟಿಗೆ ಬಂದು ಒಂದು ಶಾಲು ಹೊದಿಸಿ ಅವರಿಗೆ ಕಿರೀಟದಂಥ ಮೈಸೂರು ಪೇಟ ತೊಡಿಸಿ ಅವರಿಗೆ ಸಂತೋಷದಲ್ಲಿ ಭಾಗವಹಿಸಲು ಒಂದು ಭಾಗಿಗಳಾಗಿದ್ದಾರೆ. ಈ ಸಂದರ್ಭವನ್ನು ಸಂತೋಷ ವ್ಯಕ್ತಪಡಿಸಲು ಅವರಿಗೆ ಸನ್ಮಾನ್ಯ ಶ್ಯಾಮರಾವ್ ಪೂಜಾರಿಯವರ ದಂಪತಿಗಳು ಒಟ್ಟಿಗೆ ಸನ್ಮಾನ್ಯ ಬೀರಪ್ಪ ಸನದಿ ದಂಪತಿಗಳೊಟ್ಟಿಗೆ ಹೆಜ್ಜೆಯನ್ನು ಹಾಕುತ್ತಿದ್ದಾರೆ. ಹಾಗೆ ಒಂದು ದೇವಸ್ಥಾನದ ಹತ್ತಿರ ಬರಲು ಹೆಜ್ಜೆ ಹಾಕುವಾಗ ಶ್ಯಾಮರಾವ್ ಪೂಜಾರಿ ದಂಪತಿಗಳು ಮತ್ತು ಸನ್ಮಾನ್ಯ ಬೀರಪ್ಪ ಸನದಿ ದಂಪತಿಗಳು ಈ ಒಂದು ದೇವಸ್ಥಾನದ ಸಮೀಪಕ್ಕೆ ಹೋಗುವಾಗ ಅಲ್ಲಿ ಸೇರಿದಂಥ ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರು ಪುಷ್ಪಗಳನ್ನು ಎರೆಯುತ್ತಿದ್ದಾರೆ. ಪುಷ್ಪಗಳನ್ನು ಅವರ ತಲೆ ಮೇಲೆ ಖುಷಿಯಿಂದ ಪುಷ್ಪಗಳನ್ನು ಎಸೆಯುತ್ತಿದ್ದಾರೆ. ಭಕ್ತಿಯಿಂದ ಪ್ರೀತಿಯಿಂದ ಪುಷ್ಪಗಳನ್ನು ಎಸೆಯುವಾಗ ಅವರಿಗೆ ಪುಷ್ಪಗಳನ್ನು ಎರೆಯುವಾಗ ಎಷ್ಟೊಂದು ಸಂತೋಷ ಅನುಭವಿಸ್ತಿದ್ದರು. ಆ ನಮ್ಮ ಸನ್ಮಾನ್ಯ ಬೀರಪ್ಪ ಸನದಿ ಗುರುಗಳ ದಂಪತಿಗಳು ದುಃಖವನ್ನು ಅನುಭವಿಸುತ್ತಿದ್ದಾರೆ. ಕಣ್ಣೀರು ತಂದು ಇಂಥ ಒಂದು ಜನರ ಮಧ್ಯೆ ನಾವು ಇದ್ದೇವೆಯಲ್ಲ, ಇಂಥ ಜನರನ್ನು ನಾವು ಇನ್ನು ನಮಗೆ ನಾಳಿನ ದಿವಸ ಇಂಥ ಜನರು, ಇಂಥ ಸರ್ವಶ್ರೇಷ್ಠ ವಿದ್ಯಾರ್ಥಿಗಳು, ಇಂಥ ಒಂದು ತಾಯಿಯ ಮಡಿಲಾದಂಥ ದೇವಿ ಆದಿಶಕ್ತಿ ದೇವತೆ ಹಣೆ ಹಚ್ಚಿ ನಮಸ್ಕರಿಸಿ ದಿನನಿತ್ಯ ನಾವು
ಅಕ್ಷರಗಳನ್ನು ನೀಡುವ ಒಂದು ಸಂದರ್ಭ ಇತ್ತು. ಆ ಸಂದರ್ಭ ಇನ್ನು ನಾವು ವಿರಾಮ ಕೊಡುತ್ತೇವೆ. ಇಂಥ ಒಂದು ಸನ್ಮಾನ್ಯ ಮಾನಕರಿಗಳಾದ ಪೂಜಾರಿ ಬಂಧುಗಳು, ಪೂಜಾರಿ ಬ್ರದರ್ಸ್ಗಳು, ಇಂಥ ಒಂದು ಪ್ರೀತಿಯನ್ನು ನಾವು ಇನ್ನು ಮೇಲೆ ಆ ಪ್ರೀತಿ ನಮಗೆ ಸದಾ ಸಿಗುತ್ತದೆಯೇ, ನಮಗೆ ಅಂಥ ಒಂದು ಸ್ವಾಗತ ಸತ್ಕಾರ ನಮಗೆ ನಾಳಿನ ದಿವಸ ಮತ್ತೆ ಸಿಗುತ್ತದೆಯೇ ಅನ್ನುವ ಪ್ರಶ್ನೆ ಸನ್ಮಾನ್ಯ ಪೂಜಾರಿ ಬಂಧುಗಳಿಂದ ಸಿಗತಕ್ಕಂಥ ಒಂದು ಗೌರವ ಅವರು ಭಾಷಣದಲ್ಲಿ ವ್ಯಕ್ತಪಡಿಸುತ್ತಿದ್ದರು. ಸನ್ಮಾನ್ಯ ಪೂಜಾರಿ ಬ್ರದರ್ಸ್ಗಳು, ಮಾನಕಾರಿಗಳಾದ ತಾಯಿ ಆದಿಶಕ್ತಿ ದೇವತೆಯ ರೇಣುಕಾ ಮಹಾತ್ಮೆಯ ರೇಣುಕಾ ತಾಯಿಯ ಒಂದು ಪೂಜಾರಿಗಳು ಎಲ್ಲರೂ ಬಂದು ನಮ್ಮ ಸನ್ಮಾನ್ಯ ಬೀರಪ್ಪ ಸನದಿ ಗುರುಗಳನ್ನು ತಮ್ಮ ಭಾಷಣದಲ್ಲಿ ಸಾಕಷ್ಟು ಪ್ರೀತಿಯಿಂದ ಅವರನ್ನು ಹೊಗಳಿದರು. ಅವರು ಮಾಡುವ ಕೆಲಸ ಎಷ್ಟು ಅಚ್ಚುಕಟ್ಟಾಗಿತ್ತಂದರೆ, ಅವರು ಕೆಲಸ ಚಿಕ್ಕದು ದೊಡ್ಡದು ಇದು ಅಂತಕ್ಕಂಥ ಭಾವನೆ ನಮ್ಮ ಸನ್ಮಾನ್ಯ ಬೀರಪ್ಪ ಸನದಿ ಗುರುಗಳ ಈ ಒಂದು ನಿವೃತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನಕಾರಿಗಳಾದ ಪೂಜಾರಿ ಬಂಧುಗಳಿಗೆ ಮತ್ತು